ಮನೆಗಳಲ್ಲಿ ಅಮ್ಮ ನಿಮ್ಮ ಮನೆಗಳಲ್ಲಿ ನಮ್ಮ ರಂಗನ ಕಂಡಿರೇನೆ, ನಮ್ಮ ರಂಗನ ಕಂಡಿರೇನೆ, ನಮ್ಮ ರಂಗನ ಕಂಡಿರೇನೆ, ನಮ್ಮ ರಂಗನ ಕಂಡಿರೇನೆ. ಕಾಶಿ ಪೀತಾಂಬರ ಕೈಯಲ್ಲಿ ಕೊಳ್ಳಲು ಪೂಸಿದ ಶ್ರೀಗಂಧ ಮೈಯೊಳಗಮ್ಮ. ಕಾಶಿ ಪೀತಾಂಬರ ಕೈಯಲ್ಲಿ ಕೊಳ್ಳಲು ಪೂಸಿದ ಶ್ರೀಗಂಧ ಮೈಯೊಳಗಮ್ಮ. ಲೇಸಾಗಿ ತುಳಸಿಯ ಮಾಲೆಯ ಧರಿಸಿದ, ಲೇಸಾಗಿ ತುಳಸಿಯ ಮಾಲೆಯ ಧರಿಸಿದ ವಾಸುದೇವ ಬಂದ ಕಂಡಿರೇನೆ, ವಾಸುದೇವ ಬಂದ ಕಂಡೀರೇನೆ. ಅಮ್ಮ ನಿಮ್ಮ ಮನೆಗಳಲ್ಲಿ, ಅಮ್ಮ ನಿಮ್ಮ ಮನೆಗಳಲ್ಲಿ ನಮ್ಮ ರಂಗನ ಕಂಡಿರೇನೆ, ನಮ್ಮ ರಂಗನ ಕಂಡೀರೇನೆ, ನಮ್ಮ ರಂಗನ ಕಂಡಿರೇನೆ, ನಮ್ಮ ರಂಗನ ಕಂಡೀರೇನೆ. ಕರದಲ್ಲಿ ಕಂಕಣ, ಬೆರಳಲ್ಲಿ ಉಂಗುರ, ಕೊರಳಲ್ಲಿ ಹಾಕಿದ ಹುಲಿಯುಗುರಮ್ಮ. ಕರದಲ್ಲಿ ಕಂಕಣ, ಬೆರಳಲ್ಲಿ ಉಂಗುರ, ಕೊರಳಲ್ಲಿ ಹಾಕಿದ ಹುಲಿಯುಗುರಮ್ಮ. ಅರಳೆಲೆ ಕನಕ ಕುಂಡಲ ಕಾಲಲಂದುಗೆ, ಅರಳೆಲೆ ಕನಕ ಕುಂಡಲ ಕಾಲಲಂದುಗೆ ಉರಗ ಶಯನ ಬಂದ ಕಂಡಿರೇನೆ, ಉರಗ ಶಯನ ಬಂದ ಕಂಡೀರೇನೆ. ಅಮ್ಮ ನಿಮ್ಮ ಮನೆಗಳಲ್ಲಿ, ಅಮ್ಮ ನಿಮ್ಮ
त्वमसि प्रभेशे श्री आदिलक्ष्मी करुणां सततं निधेहि। ಸ್ವರ್ಗವ ತೊರೆದು ಮದಿವಾಣಮುಖ ದುರ್ಗಾ ಪರಮೇಶ್ವರನ ಆರಾಧನೆ ಪ್ರಾಪ್ತಿಯಾದಲ್ಲಿ ಅಂಜನಾ ಮಹಾದೇವಿನ ಅನುಗ್ರಹ ಪಡೆಯುವುದನ್ನು ಅನುಸಂಧಾನ ತಾವರ ಭೂಮಿದಾಗಲ ಊರದಾಗಲ ಸೇರಿದು ಕಟ್ನಡೆ ಚಿಂತನೆ ಮನ್ಪಡಗ ಮಿತ್ತದ ಕೆಲಸವು ಸಂಪೂರ್ಣವಾದ ಎನ್ನ ಒಪ್ಪಿಕೊಂಡು ನಿಖಿಲ್ ಮನ್ಪಡೆ ಮಾಡುವ ವಿಚಾರ ಬರ್ತಂದು ಆ ಪ್ರಕಾರ ಪಟ್ಟಣೆ ಬರ್ತಂಜ ಆ ಚಿಂತನೆ ಬರ್ತಂಜ ಪಾತಿರ ದೇವಿ ಬಣ್ಣಂಜ ಪಾತಿರ ಅನ್ನೋ ರೀತಿಯಲ್ಲಿ ಸ್ವೀಕಾರವನ್ನು ತಂದು ಆ ಬರ್ತಂಜ ನಿವೃತ್ತಿ ಕರ್ಮಗಳಿಂದ ಮಾತನಾಡುತ್ತದೆ ಊರು ಬರವರ್ತ ಭಕ್ತೇನಾಗಲು ಸೇರ್ಸಾದ ಹೈಕಬೋರ್ಡ್ ಸಮಿತಿ ರಚನೆ ತಂದು ಈ ರೀತಿಯಾದ ನೂತನವಾಗಿನ
ಆಯಬದ್ಧವಾಂಜಿನ ಆರೂಢ ಮಾಸ ನಿರ್ಮಾಣ ಮಂತದ್ದು ಗಂಟೆ 10 ಗಂಟೆ ಮುಟ್ಟ ಆ ಲಗ್ನ ಉಂಟು ಅಂಜಿನ ಒಂದು ಶುಭ ಮುಹೂರ್ತಗಳು ಮಹಾದೇವಿನ ಪ್ರತಿಷ್ಠೆ ಮಾಡ್ಕೊಂಡು ಆ ಸಂಕಲ್ಪ ಅವರ ಕಾರ್ಯಪ್ರವೃತ್ತರಾದ ಆ ಪ್ರಕಾರವಾದ ಪೂರ್ವಭಾವಿಯಾದ ಶಿಲ್ಪಿನಾಲ್ಕು ಈ ಆರೂಢನ್ನು ಗುರುತಿದೆ ತಂದು ತಲಶುದ್ಧಿಪೂರ್ವಕವಾದ ವಾತ ರಕ್ಷೋಘ್ನಾದಿ ಕ್ರಿಯಾಭಾಗ ಮಾತುಕೋಡೆ ಮಾಡ್ತಂದು ಇಂಥ ದಿವಸಗಳು ಗಣಪತಿ ಹೋಮಲ್ಲ ಅರ್ಪಣೆ ಮಾಡ್ತಂದು ಕಲಶಾರಾಧನೆ ಮಾಡ್ತಂದು ಗಣಪತಿಯ ಬಿಂಬೋಪಾದಿನ ಶುದ್ಧ ಮುದ್ರೆಗೆ ಮಾಡ್ತಂದು ಆ ಬಿಂಬಾದಿವಾಸ ಮಾಡ್ತದೆ ಈ ಶುಭ ಮುಹೂರ್ತಗಳು ಆ ಮಹಾದೇವಿನ ಬಿಂಬಗಳು ಪುನಃ ಪ್ರತಿಷ್ಠೆ ಮಾಡ್ತಂಗಿಲ್ಲ ಅಂಜಿನ ಆ ಕಾಲಕ್ಕೂ ಗ್ರಾಮ ದೇವರಿಲ್ಲ ಸೀಮೆ ದೇವರಿಲ್ಲ ಗ್ರಾಮ ದೇವಿಗಳ ನಮ್ಮಿನ ಆಗಲಾಕ ಮನೆ ದೇವರು ಇಷ್ಟ ದೇವರು ನಾಗದೇವರು ಧರ್ಮದೇವಿಗಳು ಗುರು ಹಿರಿಯರನ್ನಾಕಲ್ಲ ಅಂಜಿನ ಆದಿತ್ಯ ನಮಗ್ರಿಗೆಲ್ಲ ಆ ಪ್ರತಿಷ್ಠಾಮೂರ್ತವನ್ನು ಸುಮೂರ್ತ ಮಂಟಪ ಪ್ರತಿಷ್ಠಾಪನ ನಾಡಿಗೆ ವಿಶೇಷವಾಗಿ ನಾ ಸಾನ್ನಿಧ್ಯ ಪಡೆಯುವಂಥ ಮಹಾದೇವಿ ಮಾತೃ ಸ್ವರೂಪಿಣಿಯಾದ ಜಾಗಗಳು ಇರುವಂತಿದ್ದು ಭೂಮಿಗೂ ಕುಟುಂಬಕ್ಕೂ ಸಂಸಾರಕ್ಕೂ ಅವೇ ರೀತಿಯಾದ ಆಡಿದವರಿಗೂ ಅಂಜನೆ ಭಕ್ತ ಸಮುದಾಯದ ಸಹಿತವಾಗಿ ನಾ ಸೌಭಾಗ್ಯ ಕೊಟ್ಪಣ್ಯ ಮಹಾಮೂರ್ತಿಯಾದ ಬೆಳಕಿನ ರೀತಿಯಲ್ಲಿ ಈ ಪ್ರತಿಷ್ಠಾಮೂರ್ತನು ಸುಮೂರ್ತ ಮಂಟಪಾದಗಳಂತೆ ಮಾತಲಿತ್ತದು ಒಂದೇ ಮನಸ್ಸಲ್ಲಿ ಮಾತ ದೇವೆಲ್ಲ ಧರ್ಮದೇವಿಗಳ ಗುರು ಹಿರಿಯಲ್ಲ ಗ್ರಾಮ ಆರಾಧ್ಯ ಆ ಮತಿಮಾನವಕ ದುರ್ಗಾ ಪರಮೇಶ್ವರಿ ದೇವಿಲ್ಲ ಅಂಜನೆ ಆದಿತ್ಯ ಪ್ರಜ್ಞಾ ಪ್ರಾರ್ಥನೆ ದೇವಿ ಸರ್ವಭೂತೇಶೋ ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ ಆರಾಧೇವತಾಭ್ಯೋ ನಮಃ ಪ್ರಾರ್ಥನಾಂ ದುರ್ವಯಾಮಿ ಗೋವಿಂದ ಹರಿ ಗೋವಿಂದ
ಶ್ರೀನಿವಾಸಂ ಚಕ್ರಂ ಶಂಖಮಿಷಂ ಧನುಷರತಿಂ ಗೋದಂಡಬಾಣಾಂಶಯೋಃ ಮುದ್ರೇರ್ವಾ ಭಯಕಾಮದೇ ಸಕಟಿಬಂಧ ಅಭೀಷ್ಟದಾಂ ಮಾನಯೋಃ ಲೋಕಾನುಗ್ರಹೇ ತ್ವತ್ತಂ ದಿಲಿ ಭವಸುಗಾಯನಃ ಸಾನ್ನಿಧ್ಯದಾದೇವಾ ಪ್ರತ್ಯಯಂ ಪರಿವರ್ಧಯ ಮಾ ಭೂತ್ಮಜಾ ವಿರೋಧೋಸ್ಮಿನ್ ಯಜಮಾನಃ ಸಮೃದ್ಧಿತಾಂ ಸಭೂಪಾಲಂ ತದಾ ರಾಷ್ಟ್ರಂ ಸರ್ವೋಪದ್ರವರ್ಜಿತಂ क्षेमेन वृद्धिमतुलां सुखमक्षय्यमश्नुतां पूजाङ्ग्रहाणततं मा बुद्धनमोऽस्तुते सर्वमन्त्रासंयुक्तो लोकानुग्रहकाम्या अत्र बिम्बे महादेवी सन्निधो भव सर्वदा यावच्चन्द्रस्य सूर्यस्य यावत्तिष्ठति मेदिनि सर्वदा विभो सर्वस्वरूपे सर्वेशे सर्वशक्तिसमन्विते जयेभ्यस्त्राय नमो देवी दुर्गे देवी नमोऽस्तुते दुर्गादेवी नमः प्रार्थनां कुर्वयामि सुप्रसन्ना भव सानिध्यं कुरु ದೇವಿಗಾರತಿ ಎತ್ತಿರೆ ದೇವಿಗಾರತಿ ಎತ್ತಿರೆ ದುರ್ಗಾಂಬಿಕೆ ದೇವಿಗಾರತಿ ಎತ್ತಿರೆ
ಸತಿಗೆ ಪಾರ್ವತಿ ದೇವಿಗೆ ಸರ್ವಭೂಷಿತೆಗೆ ಪರ್ವತ ಸೂತೆಗೆ ಸರ್ವಭೂಷಿತೆಗೆ ಪರ್ವತ ಸೂತೆಗೆ ದೇವಿಗಾರತಿ ಎತ್ತಿರೆ ದುರ್ಗಾಂಬಿಕೆ ದೇವಿಗಾರತಿ ಎತ್ತಿರೆ ಮಹಿಷದಾನವನು ಪಟಳ ಲೋಕದೊಳೆಲ್ಲ ಅಹಿತವಾಗಿಯೇ ಕಾಡಲು ಮಹಿಷದಾನವನು ಪಟಳ ಲೋಕದೊಳೆಲ್ಲ ಅಹಿತವಾಗಿಯೇ ಕಾಡಲು ಮಹಿಷನ ಸುವನಂದು ಹೀರುತ ಮಹಿಷನ ಸುವನಂದು ಹೀರುತ ಸಮರದಿ ವಿವಿಧ ಪದವಿಯನ್ನು ಸುರರಿಗೆ ತಂದಿದ್ದ ವಿವಿಧ ಪದವಿಯಂತ ಸಂಸಾರ ಸಮುದ್ರದಾರ ನೌಕಾಯಿದಾಭ್ಯಾಂ ಗುರುಭಕ್ತಿದಾಭ್ಯಾಂ ವೈರಾಗ್ಯ ಸಾಮ್ರಾಜ್ಯದ पूजनाभ्यां नमो नमः श्री गुरुपादुकाभ्याम् कवित्ववाराशि निशाकराभ्यां दौर्भाग्यदावां बुधमालिकाभ्यां विपत्तिदाभ्यां नमो नमः श्री गुरुपादुकाभ्याम् नताययो श्रीपतितां समीयुः कदाचिदभ्याश दरिद्रवर्याः पतितां हिताभ्यां नमो नमः श्री गुरुपादुकाभ्याम् शकन्यकाभ्यां नृपध्वराभ्यां नतलोकपङ्क्तेः नमो नमः श्रीगुरुपादुकाभ्याम् पापान्धकारार्क परम्पराभ्यां तापत्
ಮತ ಜಾಲ್ಸು ಶಕ್ತಿ ಬೇಕೇ ಬೇಕು. ಇದೀಗ ವಿಘ್ನ ವಿನಾಯಕನ ಪ್ರಾರ್ಥನೆಯೊಂದಿಗೆ ನಮ್ಮ ಮುಂದೆ ನವ್ಯ ಮತ್ತು ತಂಡ ಪೆರುವಾರು ಇವರಿಂದ ನೀನೇ ವಿನಾಯಕ ನೀ ಫಲದಾಯಕ ನೀನೇ ವಿನಾಯಕ ನೀ ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ ಕಾರ್ಯಾರಂಭದಿ ಭಜಿಸುವೆ ನಿನ್ನನು ಕಾರ್ಯಾರಂಭದಿ ಭಜಿಸುವೆ ನಿನ್ನನು ಕಾರ್ಯಪಾಲಿಪುದೆ ಮಗೆ ವಿನಾಯಕ ಕಾರ್ಯಪಾಲಿಪುದೆ ಮಗೆ ವಿನಾಯಕ ಫಲದಾಯಕ ನೀನೇ ವಿನಾಯಕ ವಿದ್ಯಾರಂಭದಿ ಭಜಿಸುವೆ ನಿನ್ನನು ವಿದ್ಯಾರಂಭದಿ ಭಜಿಸುವೆ ನಿನ್ನನು ವಿದ್ಯೆ ಪಾಲಿಪುದೆ ಮಗೆ ವಿನಾಯಕ ವಿದ್ಯೆ ಪಾಲಿಪುದೆ ಮಗೆ ವಿನಾಯಕ ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ ನಮಃ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣೆ ತ್ರಯಂಬಕೆ ದೇವಿ ನಾರಾಯಣಿ ನಮಸ್ತುತೆ. ಪ್ರಥಮವಾಗಿ ವಿಘ್ನ ನಿವಾರಕ ಪ್ರಥಮ ಪೂಜಿತ ಶ್ರೀ ಮಧುವರು ಮಹಾಗಣಪತಿಯನ್ನು ಸ್ಮರಿಸಿಕೊಳ್ಳುತ್ತಾ ನಮ್ಮ ಅಡೂರು ಸೀಮೆಯ ಒಡೆಯ ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ಭಕ್ತಿಯಿಂದ ನಮಿಸುತ್ತಾ ಶ್ರೀ ಆತ್ಮರಾವನನ್ನು ಭಕ್ತಿಯಿಂದ ಸ್ತುತಿಸುತ್ತಾ ಮಹಾವಿಷ್ಣು ವಯನಾಡ್ ಕುಲವನ್ನು ದೈವವನ್ನು ನೆನವರಿಕೆ ಮಾಡಿಕೊಳ್ಳುತ್ತಾ ಮತ್ತು ಸ್ಥಳೀಯ ಸ್ಥಳ ಸಾನ್ನಿಧ್ಯದ ಎಲ್ಲ ತರವಾಡಿನ ಧರ್ಮ ದೈವಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತಾ ಈ ಒಂದು ಸುಂದರ ಪ್ರಕೃತಿಯ ರಮಣೀಯ ಸ್ಥಳದಲ್ಲಿ ಕಂಗೊಳಿಸುತ್ತಾ ಸರ್ವ ಭಕ್ತರನ್ನು ಹರಸುತ್ತಾ ಈ ಪೆರುಂಬಾರು ಸ್ಥಳದಲ್ಲಿ ನೆಲೆ ನಿಂತ ದುರ್ಗೆ ಈಗಾಗಲೇ ಕೆಮ್ಮಿಂಜೆ ಬ್ರಹ್ಮಶ್ರೀ ವೇದಮೂರ್ತಿ ತಂತ್ರಿ ಶ್ರೀ ಸುಬ್ರಹ್ಮಣ್ಯ ಬಳ್ಳಕರಾಯರ ನೇತೃತ್ವದಲ್ಲಿ ಪ್ರತಿಷ್ಠಾಪನೆಗೊಂಡು ಇವಾಗ ವಿಜೃಂಭಣೆಯಿಂದ ಸಂಪನ್ನಗೊಳ್ಳುವ ಹಣಿಯಲ್ಲಿದೆ. ಇದೀಗ ಧಾರ್ಮಿಕ ಸಭಾ ಕಾರ್ಯಕ್ರಮಗಳು. ಈ ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ನಮ್ಮನ್ನೆಲ್ಲ ಆಶೀರ್ವದಿಸಿ ಆಶೀರ್ವಚನ ಮಾಡಲು ಸಮಿತಿಯಿಂದ ಕೋರಿಕೊಂಡ ಮೇರೆಗೆ ಸನ್ಮಾನ್ಯ ಹಾಗೂ ಗೌರವಾನ್ವಿತ ಶ್ರೀ 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 ಧರ್ಮಪಾಲನಾಥ ಸ್ವಾಮೀಜಿ ಆದಿಚುಂಚನಗಿರಿ ಶಾಖಾಮಠ ಮಂಗಳೂರು ಇವರ ಚರಣಾರವಿಂದಗಳಿಗೆ ಭಕ್ತಿಪೂರ್ವವಾಗಿ ನಮಿಸುತ್ತಾ ತಮ್ಮೆಲ್ಲ ಪರವಾಗಿ ಹಾರ್ದಿಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಸಭಾ ಕಾರ್ಯಕ್ರಮಕ್ಕೆ ಸಭಾಧ್ಯಕ್ಷತೆಯನ್ನ ಕುಮಾರಿ ಭಾಗೀರಥಿ ಮುರುಳಿಯ ಮಾನ್ಯ ಶಾಸಕಿ ಅವರು ಸುಳ್ಯ ವಿಧಾನಸಭಾ ಕ್ಷೇತ್ರ ಅವರು ವಹಿಸಿಕೊಳ್ಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ಅವರಿಗೆ ಬರ್ಲಿಕ್ಕೆ ಅಸಾಧ್ಯ ಆಯಿತು. ಆದ್ರೂ ಕೂಡ ಶುಭ ಸಂದೇಶವನ್ನು ಅವರು ನಮಗೆ ಕಳಿಸಿಕೊಟ್ಟಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ನಮ್ಮ ಗ್ರಾಮ ಪಂಚಾಯತಿನ ಪ್ರಥಮ ಪ್ರಜೆ ಆಗಿರತಕ್ಕಂತ ಶ್ರೀಮತಿ ಶಾರದಾ ಉಗ್ಗಮೂಲೆ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಕನಕವಾದರು ಇವರು ಸಭಾಧ್ಯಕ್ಷರು ವಹಿಸಿಕೊಂಡಿದ್ದಾರೆ. ಅವರಿಗೆ ತಮ್ಮ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಈ ವೇದಿಕೆಯನ್ನು ಮಾಡ್ತಾ ಇದ್ದೇನೆ. ಇವರಿಗೆ ಸುಶೀಲಾ ತಿರುಮರಿ ಇವರು ತಾಂಬೂಲ ನೀಡಿ ಸಲ್ಲಿಸಬೇಕು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ನಮ್ಮ ಊರಿನ ನಿವೃತ್ತ ಶಿಕ್ಷಕರು ಹಾಗೂ ಗೌರವಾನ್ವಿತರು ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ತನ್ನ ತಾನು ತೊಡಗಿಸಿಕೊಂಡು ತಮ್ಮೆಲ್ಲರಿಗೂ ಆಶೀರ್ವಾದ ನೀಡುತ್ತಿರುವಂತಹ ಕೆಪು ಶ್ರೀ ಸುಂದರ ಮಾಸ್ಟರ್ ಅವರು ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ನಾನು ತಮ್ಮೆಲ್ಲ ಪರವಾಗಿ ಹಾರ್ದಿಕವಾಗಿ ಸ್ವಾಗತ ಮಾಡ್ತಿದ್ದೇನೆ ಈ ವೇದಿಕೆಯಿಂದ. ಜೊತೆ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯಾಗಿ ಶ್ರೀ ನಾರಾಯಣ ಬೊಮ್ಮೆಟ್ಟಿ ಅಧ್ಯಕ್ಷರು ಕನಕಮಜಲು
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಜಾಲ್ಸೂರಿ ಇವರು ಕೂಡ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ತಮ್ಮೆಲ್ಲ ಪರವಾಗಿ ಹಾರ್ದಿಕವಾಗಿ ಈ ವೇದಿಕೆಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಇವರಿಗೆ ಬಾಲಚಂದ್ರ ಕುದುಮನಿ ಇವರು ತಾಂಬೂಲ ನೀಡಿ ಸ್ವಾಗತಿಸಬೇಕು ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಶ್ರೀ ಮೋಹನ್ ಗೌಡ ನಂಗಾರು, ಆಡಳಿತ ಮುಕ್ತೇಶ್ವರರು, ಶ್ರೀ ಮಹಾವಿಷ್ಣು ಮೂರ್ತಿ ಮತ್ತು ಶ್ರೀ ಧರ್ಮದೈವ ದೈವಸ್ಥಾನ ನಂಗಾರು ಜಾಲ್ಸೂರು ಇವರನ್ನು ಕೂಡ ತಮ್ಮೆಲ್ಲ ಪರವಾಗಿ ಹಾರ್ದಿಕವಾಗಿ ಸ್ವಾಗತ ಮಾಡ್ತಿದ್ದೇನೆ. ಇವರಿಗೆ ಶ್ರೀಧರ್ ಅಡ್ಕಾರ್ ಇವರು ತಾಂಬೂಲ ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿ ಹಾಗೆ ಶ್ರೀ ಸೀತಾರಾಮ ಮಾಸ್ಟರ್ ಗುಡ್ಲೆಗೊತ್ತು, ಅಧ್ಯಕ್ಷರು ಶ್ರೀ ವಯನಾಡ್ ಕುಲವನ್, ಮಹಾವಿಷ್ಣು ಮೂರ್ತಿ ದೈವಸ್ಥಾನ ಬಾಳಹಿತವಾಗಿ ಇವರಿಗೆ ರಕ್ಷಿತ್ ಕುರ್ಬಾರ್ ಇವರು ತಾಂಬೂಲ ನೀಡಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ಆತ್ಮನಾಮ ಭಜನಾ ಮಂದಿರದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ವಸಂತ ಮಳ್ಳಿ ಅವರು ಕೂಡ ಆಗಮಿಸ್ತಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ವೇದಿಕೆಯಿಂದ ಸ್ವಾಗತ ಮಾಡ್ತಿದ್ದಾರೆ. ಇವರಿಗೆ ಜೀವನ್ ಪೆರುಮಾರು ಇವರು ತಾಂಬೂಲ ನೀಡಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಎಲ್ಲ ಯಶಸ್ಸಿಗೆ ಕಾರಣಕರ್ತ ಎಲ್ಲ ಗೌರವಾನ್ವಿತ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿ, ಸಂಚಾಲಕರು, ಸದಸ್ಯರುಗಳಿಗೆ ಪ್ರೀತಿಪೂರ್ವಕವಾಗಿ ಈ ವೇದಿಕೆಯಿಂದ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲ ಸಂಘ ಸಂಸ್ಥೆ ಕರೆಸಿದ ಎಲ್ಲ ದಾನಿಗಳಿಗೂ ಕೂಡ, ಸದಸ್ಯರಿಗೂ ಕೂಡ ವೇದಿಕೆಯಿಂದ ಹೃತ್ಪೂರ್ವಕವಾಗಿ ಸ್ವಾಗತ ಕೋರುತ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಅರಿವು ಮಾಡಿಕೊಡ್ತಿದ್ದೇನೆ. ಜೈ ದುರ್ಗಾ. ಸ್ವಾಗತವನ್ನು ಮಾಡಿದಂತ ದೇವರಿಗೆ ಹೊಂದಿಸಿಕೊಳ್ಳುತ್ತಾ, ಅದೇ ತರ ನಮ್ಮ ಆರಾಧ್ಯ ದೇವರು ಆತ್ಮಾರಾಮ ದೇವರು ಕೂಡ ಹೊಂದಿಸಿಕೊಳ್ಳುತ್ತಾ ಎಲ್ಲ ನಮ್ಮ ಕುಟುಂಬದ ತರವಾಡು ದೈವಗಳಿಗೆ, ನಮ್ಮ ಜಾಗೆಯ ರಕ್ತೇಶ್ವರಿ ಶ್ರೀ ಮುಖಾಂಬಿಗಳಿಗೆ ದೇವಗಳಿಗೆ ಹೊಂದಿಸಿಕೊಳ್ಳುತ್ತಾ ಎಲ್ಲ ಊರ ಎಲ್ಲ ಊರಿನ ಭಕ್ತ ಮಹೇಶರಿಗೆ ಹೊಂದಿಸಿಕೊಳ್ಳುತ್ತಾ ವೇದಿಕೆಯಲ್ಲಿರುವ ಸ್ವಾಮೀಜಿಯವರೇ, ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರೇ, ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರೇ ಮತ್ತು ಸರ್ವ ಸದಸ್ಯರೇ ಹಾಗೂ ಜೀರ್ಣೋದ್ಧಾರ ಸಮಿತಿಯ ಎಲ್ಲ ಸರ್ವ ಸದಸ್ಯರೇ ಮತ್ತು ವೇದಿಕೆಯನ್ನು ಅಲಂಕರಿಸಿಕೊಂಡಿರುವ ಎಲ್ಲ ಸಭಾ ಸದಸ್ಯರೇ, 12/5/2023 ಶ್ರೀಮತಿ ಸುಶೀಲರವರು, ಇದೇ ಮನೆಯ ಸುಶೀಲರವರು, ನಾನು ಸರಳವಾಗಿ ಹೇಳ್ತಿದ್ದೆ, ಅದಕ್ಕೆ ಮೊದಲನೇ ಕತೆ ಬೇರೆ ಇರ್ತದೆ. ಸುಶೀಲರವರು ತಮ್ಮ ಮನೆಯಲ್ಲಿ ವಿಪರೀತ ಸಮಸ್ಯೆಗಳು ಬಂದ ಕಾರಣ ಈಗಿನ ವೃತ್ತಿಮುಂಡದಲ್ಲಿ ಪ್ರಶ್ನ ಚಿಂತನೆ ನಡೆಯುತ್ತಿದ್ದು, ಆ ಸಂದರ್ಭದಲ್ಲಿ ಪ್ರಶ್ನಚಿಂತಕರಲ್ಲಿ ವಿಚಾರಿಸಿದಾಗ ಇಲ್ಲಿಯ ವಿಷಯವು ಇದೇ ಸ್ಥಳದಲ್ಲಿಯೇ ಪ್ರಶ್ನಚಿಂತನವನ್ನು ನಡೆಸಬೇಕೆಂದು ಹೇಳಿರುತ್ತಾರೆ. ಆ ಪ್ರಕಾರ ಜ್ಯೋತಿಷ ಕರುಣಾಕರ ಎನ್ನೆಕಲ್ಲು ಅಧ್ಯಾಪಕರು ಆದ ಅವರಲ್ಲಿ ಶ್ರೀಮತಿ ಸುಶೀಲರವರ ಮನೆಯ ಬಗ್ಗೆ ಹೇಳಿದಾಗ ಸ್ಥಳದಲ್ಲಿಯೇ ತಾಂಬೂಲ ಪ್ರಶ್ನೆ ಇಡುವ ಬಗ್ಗೆ ಹೇಳಿರುತ್ತಾರೆ. ಆ ಬಗ್ಗೆ 25/5/2023 ಗುರುವಾರ ತಾಂಬೂಲ ಪ್ರಶ್ನೆ ಇರಿಸಿ ಪ್ರಶ್ನಚಿಂತನೆಯಲ್ಲಿ ಕಂಡುಬಂದ ಪ್ರಕಾರ ಈ ಹಿಂದೆ ಜೈನರ ಆಳ್ವಿಕೆಯಲ್ಲಿದ್ದ ಈ ಜಾಗವು ಗೌಡ ವಂಶಸ್ಥರ ಆಳ್ವಿಕೆಯಲ್ಲಿದೆ. ಈ ಜೈನರ ಕಾಲದಲ್ಲಿ ಈ ಜಾಗಕ್ಕೆ ಕೋಡಿ ಸ್ಥಳವೆಂಬ ನಾಮಕ ಜಾಗವನ್ನು ಪರ ಊರುಗಳನ್ನು ಕಾಯುವುದಕ್ಕೋಸ್ಕರ ಆರಾಧಿಸಿಕೊಂಡು ಬಂದಿರುವ ದುರ್ಗಾದೇವಿಯನ್ನು ಚಿನ್ನದ ಕಳಶವನ್ನು ಇಟ್ಟು ಮದಿಮಾಳು ಮುಖವರ್ಣಿಕೆಯ ರೂಪದಲ್ಲಿ ಆರಾಧಿಸಿಕೊಂಡು ಬಂದಿರುವುದು ಕಂಡು ಬಂದಿರುತ್ತದೆ. ಈ ದುರ್ಗಾದೇವಿ ಅಮ್ಮನವರು ಈಗಿನ ಮದಿಮಾಳು ಮುಖ ಸಾನ್ನಿಧ್ಯ ಸ್ಥಳದಿಂದ ಸುಮಾರು 3.5 ಕಿಲೋಮೀಟರ್ ಸುತ್ತಳತೆವರೆಗೆ ಅಮ್ಮನವರ ವ್ಯಾಪ್ತಿ ಅಥವಾ ಏನೋ ಪರಿಧಿ ಹೇಳ್ತಾರೆ, ಗೊತ್ತಿಲ್ಲ, ತನ್ನ ಭಕ್ತರನ್ನು ಆದಿಯಿಂದ ಅಂತ್ಯದವರೆಗೂ ರಕ್ಷಣೆ ಮಾಡಿಕೊಂಡು ಶುಭ ಕಾರ್ಯಗಳಲ್ಲಿ ಮದುವೆಗೆ ಬೇಕಾದ ಚಿನ್ನಾಭರಣಗಳನ್ನು ಊರಗೌಡರ ಮತ್ತು ಊರ 10 ಸಮಸ್ತರ ಸಮ್ಮುಖದಲ್ಲಿ ಫಲಾನುಭವಿಗಳು ಸಂಜೆಯ ಜಾವ ಸಂಧ್ಯಾ ವೇಳೆಯಲ್ಲಿ ಕೊಡಿಯಲೆಯಲ್ಲಿ ತುಂಬೆ ಹೂವು, ಕೀಪಳ ಹೂವು, ಬೆಟ್ಟಿಗೆ ಅಕ್ಕಿ ಇಟ್ಟು ದೀಪ ಉರಿಸಿ ಪ್ರಾರ್ಥಿಸಿಕೊಂಡಾಗ ಬೆಳಗಿನ ಬ್ರಾಹ್ಮಿ ಮುಹೂರ್ತಕ್ಕೆ
ಮದುವೆಗೆ ಬೇಕಾದ ಮದುಮಗಳ ಶೃಂಗಾರಕ್ಕೆ ಬೇಕಾದ ಚಿನ್ನಾಭರಣಗಳನ್ನು ದುರ್ಗಾದೇವಿ ಅಮ್ಮನವರು ದಯಪಾಲಿಸುತ್ತಿದ್ದರು ಎಂಬ ಪ್ರತೀತಿ ಇದೆ ಮತ್ತು ಅದನ್ನು ಮರು ಒಪ್ಪಿಸುವಂತ ಪ್ರಕ್ರಿಯೆಯು ನಡೆಯುತ್ತಿತ್ತು. ಮದಿಮಾಳುಮುಖ ಶ್ರೀ ದುರ್ಗಾದೇವಿ ಅಮ್ಮನವರನ್ನು ಆರಾಧಿಸಿಕೊಂಡು ಬಂದಲ್ಲಿ ಜಾಗ, ಪರಿಸರ, ಊರು, ಹೊರವೂರು ಭಕ್ತಾದಿಗಳ ಕಷ್ಟ ಕಾರ್ಪಣ್ಯಗಳು, ನರನಾಡಿಗಳ ದೋಷ ಇದ್ದರೂ ಕೂಡ ತುಂಬಾ ಶಮನ ಆಗ್ಬಹುದು ಅಂತ ಹೇಳುವಂತ ಒಂದು ಶಬ್ದವನ್ನು ಕೂಡ ಜ್ಯೋತಿಷರು ಹೇಳಿರ್ತಾರೆ. ಆದ ಕಾರಣ ಜಾಸ್ತಿ ನಾನು ಇದರ ಬಗ್ಗೆ ಹೇಳುವುದಿಲ್ಲ. ಎಲ್ಲರಿಗೂ ಅರಿವಾಗಿರಬಹುದು. ಎಲ್ಲರಿಗೂ ನಾನು ಈ ಒಂದು ಸಣ್ಣ ಒಂದು ಪ್ರಾಸ್ತಾವಿಕವನ್ನು ಕೊನೆಗೊಳಿಸ್ತೇನೆ. ಧನ್ಯವಾದಗಳು. ಸ್ವಾಮಿಗಳೇ, ನೆರೆದಿರ್ತಕ್ಕಂಥ ಭಕ್ತ ವೃಂದದವರೇ, ಹಿರಿಯರೇ, ಪ್ರಾಮುಖ್ಯತೆ ಭಾಷಣವನ್ನು ಮಾಡಬೇಕು ಅಂತೇಳಿ ಎಷ್ಟು ಮನಸ್ಸಿದ್ರು ಶರೀರದ ಪ್ರಕೃತಿಯ ಕೆಲವು ದೋಷದಿಂದಲೇ ಸ್ವಲ್ಪ ಕಷ್ಟ ಆಗ್ತದೆ. ಈ ಸ್ಥಳ ಪುರಾಣದಲ್ಲಿ ನೋಡಿದರೆ ನನ್ನ ಶತಮಾನಗಳ ಹಿಂದೆ ನನ್ನ ಮಾವನವರು ಹೇಳ್ತಿದ್ರು, ವಾರಿ ಒಂದು ಪುಣ್ಯದ ಸಾಳ ಮರ ಏನು ಮಾತ್ರ ಮುಚ್ಚಿರು ಅಂತ ಹೇಳಿಕೊಂಡಿದ್ರು. ನಾನು ಬಂದು ನೋಡಿದ್ದೇನೆ ಆ ಸ್ಥಳವನ್ನು. ಹಾಗಾದರೆ ಕೊನೆಯಲ್ಲಿ ಹೋದವರು ಯಾರೂ ಕಾಣುವುದಿಲ್ಲ. ದೇವಿಗೆ ಈ ಪ್ರಪಂಚದಲ್ಲಿ ಇನ್ನೂ ಮುಂದುವರಿಯಬೇಕೆಂಬ ಉದ್ದೇಶದಿಂದ ಬೆರ್ಮಾರು ಮನೆತನದವರಿಗೆ ಈ ಸ್ಥಳ ಸಿಕ್ಕಿ ಆನಂತರ ಕಂಡು ಬಂದಂಥ ಈ ಪರಿಹಾರಕ್ಕೆ ಬೇಕಾಗಿ ಕಾರ್ಯಗಳನ್ನು ಮಾಡಿದ್ದಾರೆ. ಇದು ಯಶಸ್ವಿಯಾಗಿ ಕಾಣಲಿಕ್ಕೆ ಊರ ಜನರು, ಈ ಬೆರ್ಮಾರು ಕುಟುಂಬದವರು ಮತ್ತು ಸಮಸ್ತ ದೇವದೇವರುಗಳ ಆಶೀರ್ವಾದದಿಂದ ಆಗಿದೆ. ಇಂಥ ಕಾರ್ಯಕ್ರಮ ನಡೆದು ಮುಂದೆ ಈ ಸ್ಥಳವು ಒಂದು ದೇವಾಲಯದಲ್ಲಿ ಉಚ್ಚ ಸ್ಥಾನಕ್ಕೆ ಹೋಗಲಿ ಅಂತೇಳಿ ಪರಮಾತ್ಮನಲ್ಲಿ ಬೇಡುತ್ತಾ ನನ್ನ ಈ ಒಂದೆರಡು ಭಾಷಣವನ್ನು ಮಾಡುವಂಥವನೇ. ಆದರೆ ಸ್ವಾಭಾವಿಕವಾದಂಥ ಮಾನಸಿಕ ಶಾರೀರಿಕ ದೋಷಗಳಿಂದಾಗಿ ಹೆಚ್ಚು ಮಾತನಾಡಲಿಕ್ಕೆ ಆಗುವುದಿಲ್ಲ. ಈ ಕೆಲಸದಲ್ಲಿ ಭಾಗವಹಿಸಿದ ಎಲ್ಲರಿಗೂ ದೇವರಲ್ಲಿ ವಂದಿಸಿ ಮುಂದೆ ಇದು ದೇವಸ್ಥಾನವು ಅಭಿವೃದ್ಧಿ ಹೊಂದಲಿ ಅಂತೇಳಿ ದೇವರಲ್ಲಿ ಪಾಲಿಸ್ತಾ ನನ್ನನ್ನು ಈ ರೀತಿ ಮಾಡಿಸಿದಾಗ ನೀವು ಎಲ್ಲರಿಗೂ ಸ್ವಾಗತ ಮಾಡಿಸಿ ನನ್ನ ಒಂದೆರಡು ಮಾತನ್ನು ಮುಗಿಸ್ತೇನೆ. जय श्री गुरुदेव। चंडिकां श्वेतवर्णां तां शिवरूपां च सिंहागां दंष्ट्रा च वर्तुलार्तिक्षां डमरू शूलधारिणी खड्गं बिभ्रांतींश्च दक्षाम् अन्नपात्रा भयान्विता सर्वशक्तिकरी चिन्तयेत् मोक्षदायिनी प्रातस्मरणीय श्रोत्रिय ब्रह्मनिष्ठ श्रीमद् परमहंस परिव्राजकाचार्य सच्चिदानंद स्वरूपी भैरवैक्य परम पूज्य जगद्गुरु ಶ್ರೀ ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಗಳವರ ಮಹಾಚೈತನ್ಯಕ್ಕೆ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಸಾನ್ನಿಧ್ಯ ಕ್ಷೇತ್ರದ ಮದಿಮಾಳು ಮುಖ ಶ್ರೀ ದುರ್ಗಾ ಪರಮೇಶ್ವರಿಯನ್ನು ಹೃದಯಾಂತರಾಳದಲ್ಲಿ ಸ್ಮರಿಸಿಕೊಂಡು ಇವತ್ತು ಇತಿಹಾಸವುಳ್ಳಂತಹ ಪ್ರಾಚೀನ ಇತಿಹಾಸವುಳ್ಳಂತಹ ಒಂದು ಸಾನ್ನಿಧ್ಯ ಕ್ಷೇತ್ರ. ಸೃಷ್ಟಿಯಲ್ಲಿ ಅದೆಷ್ಟು ಅಗೋಚರವಾಗಿರ್ತಕ್ಕಂಥ ಶಕ್ತಿಗಳು ಇರ್ತವೆ. ಸೃಷ್ಟಿ ಭೂಮಂಡಲದಲ್ಲಿ ಕೆಲವೊಮ್ಮೆ ಆ ಭಗವಂತನ ಒಂದು ಆ ಸೃಷ್ಟಿಯ ನಿಯಮವೇ ಹಾಗಿರ್ತೈತೆ. ಯಾವ ಯಾವ ಸ್ಥಳ ಸಾನ್ನಿಧ್ಯದಲ್ಲಿ ಯಾವ ಯಾವ ಶಕ್ತಿ ಲುಪ್ತವಾಗಿರುತ್ತೆ, ರಹಸ್ಯವಾಗಿರುತ್ತೆ, ಅದು ಯಾರಿಗೂ ತಿಳಿಯೋದಿಲ್ಲ. ಆ ಸೃಷ್ಟಿಯ ಮೂಲವೇ ಹಾಗಿರ್ತಾವೆ. ಇದೆಲ್ಲ ನಮ್ಮ ಭಾರತೀಯ
ಪ್ರಾಚೀನ ಪರಂಪರೆಯಲ್ಲಿ ಸನಾತನ ಧರ್ಮದಲ್ಲಿ ಪ್ರಾಚೀನ ಇತಿಹಾಸದಲ್ಲಿ ದೇವರು ದೈವಗಳ ಪರಿಕಲ್ಪನೆಗಳಲ್ಲಿ ಕೆಲವೊಂದು ಕಾಲಘಟ್ಟದಲ್ಲಿ ಬೆಳಗಿದವು, ಮತ್ತೊಂದು ಕಾಲಘಟ್ಟದಲ್ಲಿ ಮುಳುಗಿದವು. ಆದರೆ ಅದರ ಒಂದು ಶಕ್ತಿಯ ಚೈತನ್ಯ ಎಲ್ಲ ಕಡೆ ಸಂಚರಿಸ್ತಾ ಇರ್ತಿತ್ತು. ಶಕ್ತಿಯ ಸಾನ್ನಿಧ್ಯ ಕ್ಷೇತ್ರದ ಒಂದು ಶಕ್ತಿ ಸಂಚಲನ ಅಂತ ಹೇಳ್ತಾರೆ. ಅದನ್ನು ಅಂಶ ಅಂತ ಕರೀತಾರೆ, ಅಂದ್ರೆ ಪ್ರಭೆ ಅಂತ ಕರೀತಾರೆ, ಬೆಳಕು. ಅದು ಬೆಳಕು ಯಾವುದೋ ಒಂದು ರೂಪದಲ್ಲಿ ಎಲ್ಲ ಕಡೆ ಸಂಚಾರ ಮಾಡ್ತಾ ಇರ್ತೈತೆ. ಆ ಸಂಚಾರ ಮಾಡುವಂತಹ ಆ ಒಂದು ಶಕ್ತಿ ಪುಂಜ ಯಾರಿಗೂ ಒಬ್ಬರಿಗೆ ಅದು ಗೋಚರಿಸುತ್ತೆ. ಅದು ಯಾವುದೋ ರೂಪದಲ್ಲಿ ಗೋಚರಿಸುತ್ತೆ, ಅದು ಗೊತ್ತಾಗೋದಿಲ್ಲ. ಅದನ್ನ ಸರಿಯಾದ ನೆಲೆಗಟ್ಟಿನಲ್ಲಿ ವಿಮರ್ಶೆ ಮಾಡಿದಾಗ, ಹುಡುಕಿದಾಗ, ಅಥವಾ ಜ್ಯೋತಿಷ್ಯರಲ್ಲಿ ಪ್ರಶ್ನೆಗಳನ್ನು ಇಟ್ಟಂತ ಸಂದರ್ಭದಲ್ಲಿ ಆ ಅಂಶ ಬೆಳಕಿಗೆ ಬರುತ್ತೆ. ಹಾಗೆ ಬೆಳಕಿಗೆ ಬಂದಂತಹ ಒಂದು ಶಕ್ತಿ ಪುಂಜವೇ ಈ ದುರ್ಗಾದೇವಿ ದೇವಸ್ಥಾನ, ದುರ್ಗದ ಸಾನ್ನಿಧ್ಯ ಕ್ಷೇತ್ರ. ಎಷ್ಟೋ ಸಾರಿ ನಮಗೆ ಗೊತ್ತಿರೋದಿಲ್ಲ ಏನಿರುತ್ತೆ ಅಂತ. ಭೂಮಿಯ ಮೇಲ್ಗಡೆ ನಾವು ನೋಡ್ತಾ ಇದ್ವಿ, ಗಿಡ, ಮರ, ಬಳ್ಳಿ, ಬಂಡೆ, ಕಲ್ಲು, ನದಿ, ಕೆರೆ ಎಲ್ಲ ನಾವು ನೋಡ್ತಾ ಇದ್ದೀವಿ. ಆದರೆ ಅದರ ಒಳಗಡೆ ಇರ್ತಕ್ಕಂತಹ ಒಂದು ಶಕ್ತಿ ನಮ್ಗೆ ಗೊತ್ತಾಗೋದಿಲ್ಲ. ಕೆಲವೊಮ್ಮೆ ನಮಗೆ ಅದರ ಅರಿವು ಬಾರದ ರೀತಿಯಲ್ಲಿ ಕೆಲವೊಮ್ಮೆ ನಾವು ಮನೆಗಳನ್ನು ಕಟ್ತೇವೆ. ಅದು ಬೇರೆ ಬೇರೆ ಒಕ್ಕಲುತನ ಮಾಡಲಿಕ್ಕೆ ಸ್ಥಳವನ್ನು ಉಪಯೋಗಿಸ್ತೇವೆ. ಆ ಉಪಯೋಗಿಸುವಂತ ಆ ಸಂದರ್ಭದಲ್ಲಿ ನಮಗೆ ಅನೇಕ ವಿಘ್ನಗಳು ಬರ್ತವೆ. ಅನೇಕ ವಿಘ್ನಗಳು ಬಂದಂತಹ ಸಂದರ್ಭದಲ್ಲಿ ಅದನ್ನು ತಿಳಿದವರ ಹತ್ತಿರ, ಹಿರಿಯವರ ಹತ್ತಿರ, 92 ವರ್ಷ ನಮ್ಮ ಮಾಸ್ಟರ್ಗೆ, ನಮ್ಮ ಲಿಂಗಪ್ಪ ಮಾಸ್ಟರ್ ಮಾವ ಅವರು ಅವರಿಗೆ ಅವರ ಕಾಲಘಟ್ಟದಲ್ಲಿ ಯಾರು ಹೇಳ್ತಿದ್ರಂತ, ಇಲ್ಲಿ ಏನೋ ಒಂದು ಉಂಟು ಮಾರಿ ಅಂತ ನೋಡಿ ಅಂತ ನೋಡ್ತಾ ಇದ್ರು, ಏನೋ ದೇವ್ರು ಉಂಟು ಅಂತ. ಆದ್ರೆ ಕೆಲವೊಮ್ಮೆ ಏನಾಗುತ್ತೆ, ಈ ಕೆಲವೊಮ್ಮೆ ಹೇಳ್ತಾರೆ ಸ್ಟಾರ್ ಅಂತ ಹೇಳ್ತಾರೆ, ಮನುಷ್ಯನ ಬದುಕಿ ಕೆಲವೊಮ್ಮೆ ಸ್ಟಾರ್ ಬರ್ತಿರ್ತದೆ, ಕೆಲವು ಬದಲಾವಣೆ ಪರ್ವ ಅಂತ ಗೊತ್ತಾಗೋದಿಲ್ಲ. ಹಂಗೆ ಕೆಲವೊಮ್ಮೆ ಇದ್ದಕ್ಕಿದ್ದಾಗೆ ಮನುಷ್ಯರಿಗೆ ಅವನ ದಿಕ್ಕು ದೆಸೆ ಬದಲಾಗುತ್ತೆ ನೋಡಿ. ಬಡತನ ಅಂದ್ರೆ ಒಮ್ಮೆ ಶ್ರೀಮಂತನಾಗ್ತಾನೆ, ಬೆಳೀತಾನೆ, ಬೆಳಗ್ತಾನೆ, ಆ ಮನೆತನ ಬೆಳಗುತ್ತೆ. ಅವೆಲ್ಲ ಅದಕ್ಕೊಂದು ಸಮಯ ಅಂತ, ನಿಗದಿ ಅಂತ, ಕಾಲ ಚೌಕಟ್ಟು ಅಂತ. ಕೆಲವೊಮ್ಮೆ ಕೆಲವು ಧಾರ್ಮಿಕ ಸಾನ್ನಿಧ್ಯ ಕ್ಷೇತ್ರಗಳು ಕಾಲ ಬಂದಿ ಆಗಿರ್ತವೆ. ಕೆಲವರ ಪುನರುತ್ಥಾನದಿಂದಾಗಿ ಮತ್ತೆ ಅನಾವರಣಗೊಳ್ತಾ ಹೋಗುತ್ತೆ. ಹಾಗೆ ಈ ತಾಯಿಯ ಕ್ಷೇತ್ರ ಯಾವ ಒಂದು ಮಣ್ಣಿನಲ್ಲಿ ಮುಚ್ಚಿ ಹೋಗಿತ್ತು, ಅನಂತರ ದಿನಗಳಲ್ಲಿ ಪ್ರಶ್ನೆಯಲ್ಲಿ ಕಂಡು ಬಂದಾಗ ಈಗ ಅದು ಮತ್ತೆ ಮೇಲೆದ್ದಿ ಬಂದಿದೆ. ಮೇಲೆದ್ದಿ ಬಂದಿರತಕ್ಕಂತಹ ಶಕ್ತಿಯನ್ನ ಚಿಚ್ಚಕ್ತಿ ಅಂತ ಕರೀತಾರೆ. ಚಿಚ್ಚಕ್ತಿ ಅಂತ, ಅದ್ರ ಘನ ಚಿಚ್ಚಕ್ತಿ ಅಂತ ಕರೀತಾರೆ. ಅದು ಶಕ್ತಿ ಪುಂಜ. ಅದು ಈಗ ಇದು ಬೆಳಕಿಗೆ ಬಂದಿದೆ. ಒಂದು ನಂಬಿಕೆ, ಒಂದು ಕತೆ ಹೇಳಿದ್ರು. ಹಿಂದೆ ಯಾರು ಮದುವೆಗೆ ಒಂದು ಪ್ರಾರ್ಥನೆ ಮಾಡ್ತಾರೋ ತಾಯಿ ಹತ್ರ ಬಂದು ಪ್ರಾರ್ಥನೆ ಅವರಿಗೆ ತಾಯಿ ಬೇಕಾಗಿರುವಂತಹ, ನಮ್ಮ ಆ ಕಡೆ ಎಲ್ಲ ಬಾಗಿಣ ಅಂತ ಕರೀತೇವೆ. ಏನು ಬಾಗಿಣ, ಮದುವೆಗೆ ಹೋಗುವ ಮುಂಚೆ ಬಾಗಿಣವನ್ನು ಕೊಡುವಂತಹದ್ದು ಅಂತ ವಾಡಿಕೆ ಉಂಟು. ಅಂದ್ರೆ ಅವರಿಗೆ ಒಂದು ವೀಳ್ಯದೆಲೆ ಇಟ್ಟು ಬೆಲ್ಲ, ಕೊಬ್ಬರಿ, ಅಕ್ಕಿ, ಮತ್ತೆ ಹೂವು, ಮತ್ತೆ ಸಂಬಂಧಪಟ್ಟಂತ ಒಡವೆಗಳನ್ನೆಲ್ಲ ದೇವರ ಸಾನ್ನಿಧ್ಯಕ್ಕೆ ಕೊಡುವಂತದ್ದು ಬಾಗಿಣ. ಹಾಗೆ ಹಿಂದೆ ಇಲ್ಲೂ ಸಹ ಅಂತಹ ಒಂದು ಬಾಗಿಣವನ್ನ ಎಲ್ಲ ಹೂವುಗಳನ್ನ ಇಟ್ಟು, ಅಕ್ಕಿಯನ್ನ ಇಟ್ಟು, ಬೆಲ್ಲವನ್ನ ಇಟ್ಟು, ಒಡವೆಗಳನ್ನ ಇಟ್ಟು ಇಲ್ಲಿ ಪ್ರಾರ್ಥನೆ ಮಾಡಿದ್ರೆ ಭಗವತಿ ಪ್ರಸಾದ ರೂಪದಲ್ಲಿ ಕರುಣಿಸ್ತಾ ಇದ್ರು ಅಂತಕ್ಕಂಥ ಒಂದು ಧಾರ್ಮಿಕ ನಂಬಿಕೆಗಳು. ಆ ಧಾರ್ಮಿಕ ನಂಬಿಕೆಗಳು, ಆ ನಂಬಿಕೆಗಳೇ ಮನುಷ್ಯನಿಗೆ ಜೀವನಾಡಿಯಾಗಿರ್ತಕ್ಕಂಥದ್ದು. ನಂಬಿಕೆ ಮತ್ತು ವಿಶ್ವಾಸವನ್ನ ದೇವರಲ್ಲಿ ಕಳ್ಕೊಂಡ್ರೆ ಅದು ಹೋಯ್ತು ಅಂತ ಅಷ್ಟೇ. ಇವಾಗ ದೇವರಲ್ಲಿ ಅಷ್ಟೇ ಅಲ್ಲ, ಮನುಷ್ಯರಲ್ಲೂ ಹಾಗೆ ನಂಬಿಕೆ ಮತ್ತು ವಿಶ್ವಾಸಗಳಿದಾವಲ್ಲ, ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾರು ಯಾವುದನ್ನ, ಯಾವ ವಿಚಾರವನ್ನ ನಂಬ್ತೀರ ಅಂತಕ್ಕಂಥದ್ದು ಬಹಳ ಮುಖ್ಯ.
ದೇವಿ ಇದ್ದಾಳೆ ಅವಳು, ಇದ್ದಾಳೆ. ನಂಬಿಕೆ ಅಷ್ಟೇ ಮುಖ್ಯ. ಆ ನಂಬಿಕೆ ನಿಮಗೆ ಫಲ ಕೊಡೋದು ಯಾವಾಗ? ನೀವು ಕೇವಲ ನಂಬಿಕೆ ಇದ್ರೆ ವಿಶ್ವಾಸ ಇರಬೇಕು. ನಿಮಗೆ ದೇವರ ಮೇಲೆ ವಿಶ್ವಾಸ ಇರಬೇಕು. ವಿಶ್ವಾಸ ಇಲ್ಲದೆ ನಂಬಿಕೆ ಇದ್ರೆ ಪ್ರಯೋಜನ ಇಲ್ಲ. ವಿಶ್ವಾಸ ಇದ್ದು ನಂಬಿಕೆ ಇಲ್ಲ ಅಂದ್ರೆ ಪ್ರಯೋಜನ ಇಲ್ಲ. ನಂಬಿಕೆ ಇದ್ದು ವಿಶ್ವಾಸ ಇಲ್ಲ ಅಂದ್ರೂ ಪ್ರಯೋಜನ ಇಲ್ಲ. ಅಂದ್ರೆ ನಂಬಿಕೆ ಮತ್ತು ವಿಶ್ವಾಸ ಒಂದೇ ನಾಣ್ಯದ ಮುಖಗಳು. ಅದರಿಂದ ದೇವರಲ್ಲಿ ಶ್ರದ್ಧಾ ಭಕ್ತಿಯ ನಂಬಿಕೆಗಳು. ಈ ನಂಬಿಕೆಗಳನ್ನ ನಮ್ಮ ಶಾಸ್ತ್ರ ಪುರಾಣಾದಿಗಳಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಹೌದಾ? ಕಥೆಗಳ ಮುಖಾಂತರ ಹೇಳಿದ್ದಾರೆ, ಪುರಾಣಗಳ ಮುಖಾಂತರ ಹೇಳಿದ್ದಾರೆ, ದೇವತೆಗಳು ಇದ್ರು ಅಂತ ಹೇಳಿದ್ದಾರೆ, ದೇವತೆಗಳ ಅವತಾರಗಳನ್ನು ಹೇಳಿದ್ದಾರೆ, ಗೀತೋಪದೇಶಗಳನ್ನು ಹೇಳಿದ್ದಾರೆ. ಇವುಗಳ ಮೇಲೆ ನಮಗೆ ನಂಬಿಕೆ ಇದೆ ಮತ್ತು ಅವುಗಳ ಮೇಲೆ ವಿಶ್ವಾಸ ಇದೆ. ಈಗ ನಂಬಿಕೆ ವಿಶ್ವಾಸ ಹೇಗೆ? ನಿಮ್ಮ ಅಧ್ಯಕ್ಷರು ಪ್ರಾಸ್ತಾವಿಕ ಭಾಷಣ ಮಾಡಿದ್ರು, ಅವ್ರ ಮೇಲೆ ನಿಮ್ಗೊಂದು ನಂಬಿಕೆ ಇದೆ. ಏನು? ಅವ್ರಿಗೆ ಕೊಟ್ಟೆ ಮಾಡಿ ಯಾರು ಅಂತ ಅದ್ರ ನಂಬಿಕೆ ಇದ್ರೆ ಸಾಲದು. ನಿಮ್ಗೆ ಅವರ ಮೇಲೆ ದೃಢವಾದ ವಿಶ್ವಾಸ ಇದೆ. ವಿಶ್ವಾಸ ಅಂದ್ರೆ ಏನು? ಕೊಟ್ಟಂತ ಹಣಕಾಸು ಮತ್ತೊಂದು ವ್ಯವಹಾರಗಳನ್ನ ಸರಿಯಾದ ನೆಲೆಗಟ್ಟಿನಲ್ಲಿ ಇಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ನಂಬಿಕೆ ಇದ್ರೆ ವಿಶ್ವಾಸ ಇದೆ. ಹೌದಾ? ಒಬ್ಬ ವ್ಯಕ್ತಿ ಮೇಲೆ ಹಾಗೆ ನೀವು ಬ್ಯಾಂಕಲ್ಲಿ ಹಣ ಇಡ್ತೀರಿ, ಯಾವ ನಂಬಿಕೆ ಮೇಲೆ? ಒಂದು ವಿಶ್ವಾಸ ನಿಮಗೆ. ಅದಕ್ಕೊಂದು ಬಡ್ಡಿ ಕೊಡ್ತಾರೆ, ಕೊಡ್ತಾರೆ ಅಂತಕ್ಕಂಥ ಒಂದು ವಿಶ್ವಾಸ ಮತ್ತು ನಂಬಿಕೆ. ಹಾಗೆ ದೇವರಲ್ಲಿಯೂ ಸಹ ನಾವು ನಂಬಿಕೆ ಮತ್ತು ವಿಶ್ವಾಸಗಳನ್ನು ಇಟ್ಕೊಳ್ಬೇಕು. ಯಾವುದೇ ಒಂದು ಚಾರಿತ್ರಿಕ ಹಿನ್ನೆಲೆ ಇರತಕ್ಕಂಥ ಧಾರ್ಮಿಕ ಸ್ಥಳಗಳ ಮೇಲೆ ನಂಬಿಕೆ ಮತ್ತು ವಿಶ್ವಾಸವನ್ನು ಇಟ್ಕೊಂಡಿರ್ಬೇಕು. ಆಗ ಮಾತ್ರ ಮನುಷ್ಯ ಬೆಳಗಲಿಕ್ಕೆ ಸಾಧ್ಯ, ಬೆಳಿಲಿಕ್ಕೆ ಸಾಧ್ಯವಾಗ್ತದಂತೆ. ಹಾಗೆ ಆ ತಾಯಿಯ ಮೇಲೆ ಇಡೀ ನಿಮ್ಮ ಕುಟುಂಬದವರೂ ಸಹ ಒಂದು ನಂಬಿಕೆಗಳನ್ನು ಇಟ್ಕೊಂಡಿದ್ದೀರಿ. ಆ ನಂಬಿಕೆಯನ್ನ ಪ್ರಶ್ನೋತ್ತರದಲ್ಲಿ ಬಂದಂತ ಸಂದರ್ಭದಲ್ಲಿ ಸಾನ್ನಿಧ್ಯ ಕ್ಷೇತ್ರ ಇದೆ ಅಂತ ಹೇಳಿ ಕಂಡು ಬಂದಿದೆ. ಆ ಕಂಡು ಬಂದಿದ ಪರಿಣಾಮ ನಿಮ್ಗಳಿಗೆಲ್ಲ ಇಲ್ಲಿ ಬಂದು ಪ್ರಾರ್ಥನೆಯನ್ನು ಮಾಡಿದಿರಿ. ಪ್ರಾರ್ಥನೆಯನ್ನು ಮಾಡಿದ ನಂತರ ನಿಮಗೆ ಫಲ ಕೊಟ್ಟಿದೆ, ಹೌದು ಅಂತ ಅನಿಸಿದೆ. ಅದಾದ ನಂತರ ಇವತ್ತಿಲ್ಲಿ ಒಂದು ಬ್ರಹ್ಮ ಕಳಶವನ್ನು ಮಾಡಿದ್ದೀರಿ. ಹಾಗೆ ಆ ತಾಯಿಯ ಸಾನ್ನಿಧ್ಯ ಕ್ಷೇತ್ರ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅವಳು ಪ್ರಕೃತಿಯ ಮಡಿಲಲ್ಲಿ ಇರ್ತಕ್ಕಂಥವಳು. ಅದನ್ನೇ ಪ್ರಕೃತಿ ನಮಃ ಅಂತ ಕರೀತಾರೆ. ಪ್ರಕೃತಿ ನಮಃ ಪ್ರಕೃತಿಯಲ್ಲಿ ಇರ್ತಕ್ಕಂಥವಳು ವನದುರ್ಗಿ ಅಂತ ಕರೀತಾರೆ. ನವದುರ್ಗಿಯರಲ್ಲಿ ಅವಳು ಒಬ್ಬಳು ವನದುರ್ಗಿ ಅಂತ ಹೇಳಿರ್ತಕ್ಕಂಥದ್ದು. ಹಾಗೆ ಈ ದುರ್ಗೆನೂ ಒಂದಿರ್ತಕ್ಕಂಥದ್ದು. ದುರ್ಗತಿ ನಾಶಿನಿ ಅಂತ. ಯಾರು ಆ ದುರ್ಗೆಯನ್ನ ಅಚಲವಾಗಿ ನಂಬ್ತಾರೋ ಅವರಿಗೆ ದುರ್ಗತಿ ಅಂತಕ್ಕಂಥದ್ದು ಬರುವುದೇ ಇಲ್ಲ ಅಂತ ಹೇಳಿ ದಿನೇ ದಿನೇ ಅಭಿವೃದ್ಧಿಯನ್ನ ಹೊಂದುತ್ತಾರೆ. ಅದಕ್ಕೆ ಅವಳನ್ನ ಮಹಾಕಾಳಿ ಅಂತ ಕರೀತಾರೆ, ಮಹಾಲಕ್ಷ್ಮಿ ಅಂತ ಕರೀತಾರೆ, ಮಹಾ ಸರಸ್ವತಿ ಅಂತ ಕರೀತಾರೆ. ಮಹಾಕಾಳಿ, ಮಹಾಲಕ್ಷ್ಮಿ, ಶಕ್ತಿ, ಇವರು ಮೂರು ಶಕ್ತಿಗಳ ಬಿಂದುವೆ ದುರ್ಗಾ ಮಾತೆ ಅವಳ್ತಕ್ಕಂಥದ್ದು. ಯಾವ ಮನುಷ್ಯನಲ್ಲಿ ಸಾತ್ವಿಕ ರಾಜಸ ತಾಮಸಗಳು ಇರ್ತಾವೋ ಅವುಗಳನ್ನೆಲ್ಲ ದಮನ ಮಾಡುವಂತಹ ಶಕ್ತಿ ಅವಳಲ್ಲಿದೆ. ಯಾವ ಮನುಷ್ಯನಲ್ಲಿ ಅಜ್ಞಾನಗಳಿರ್ತೈತೆ ಅದು ಹೋಗಲಾಡಿಸುವಂತ ಶಕ್ತಿ ಇದೆ. ಅದೆಲ್ಲ ನೀವು ಬೇಡಿದ್ದನ್ನ ಕೊಡುವಂತ ಶಕ್ತಿ ಇದೆ. ನಿಮ್ಮ ಮನೆತನದಲ್ಲಿರ್ತಕ್ಕಂಥ ಆಸುರಿ ಶಕ್ತಿಗಳನ್ನು ಹೋಗಿಸುವಂತ ಶಕ್ತಿ ದುರ್ಗಾ ಮಾತೆಯಲ್ಲಿದೆ. ಅದಕ್ಕೆ ದುರ್ಗಾ ಅಂತ ಕರೀತಾರೆ. ಅವಳು ಕಾಳಿ ಸ್ವರೂಪಳು ಅಂತ ಕರೀತಾರೆ, ಮಹಾಕಾಳಿ ಅಂತ ಕರೀತಾರೆ. ಆ ಮಹಾಕಾಳಿ ಮನುಷ್ಯನಲ್ಲಿರ್ತಕ್ಕಂಥ ದುರ್ಗುಣಗಳನ್ನ, ದುರ್ನಡತೆಗಳನ್ನ, ದುಷ್ಟತನವನ್ನ, ದುರಾಚಾರಗಳನ್ನ, ಡಂಬತನವನ್ನ, ದುಷ್ಟಶಕ್ತಿಗಳನ್ನ ದಮನ ಮಾಡುವಂತಹ ಶಕ್ತಿ ದುರ್ಗೆಯಲ್ಲಿ ಇದೆ. ಆದ್ರಿಂದ ದುರ್ಗೆಯಲ್ಲಿ ನೀವು ಬರಬೇಕು. ಅದೇ ದುರ್ಗೆ ಸ್ವಲ್ಪ ಮಹಾಕಾಳಿ ಆಯ್ದರೆ ಮಹಾಲಕ್ಷ್ಮಿ ಆಗ್ತಾಳೆ. ನಿಮ್ಗೆ ಲಕ್ಷ್ಮಿ ಮನೆಯಲ್ಲಿ ತುಂಬಾ ದಾರಿದ್ರ್ಯ ಏನಾದ್ರೂ ಬಂದಿತ್ತು ಅಂತ ಹೇಳಿದ್ರೆ ಅವಳು ಲಕ್ಷ್ಮೀ ರೂಪದಲ್ಲಿ ಬಂದು ನಿಮಗೆ ಅದೇ ದುರ್ಗೆ, ಅದೇ ಕಾಳಿ, ಅದೇ ಲಕ್ಷ್ಮಿ ಒಂದೇ ದೇವಿ, ಒಂದೇ ನಾಮ ರೂಪ ಮತ್ತು ಆಕಾರಗಳು ಭಿನ್ನ ಆಗ್ತೇನೆ.
ದೇವರು ಒಂದೇ, ಏಕಂ ಸ ವಿಪ್ರ ಬಹುಧಾ ವದಂತಿ ಅಂತ. ಈಗ ಒಬ್ಬ ತಂದೆಯನ್ನ ಯಜಮಾನರಲ್ಲಿ ಕೂತಿದ್ದಾರೆ, ನೀವು ಮೇಷ್ಟ್ರು ಅಂತ ಕರೆದ್ರಿ ಅವರನ್ನ. ಅದೇ ವ್ಯಕ್ತಿಯನ್ನ ಅಪ್ಪ ಅಂತ ಕರೀತಾರೆ, ಚಿಕ್ಕಪ್ಪ ಅಂತ ಕರೀತಾರೆ, ದೊಡ್ಡಪ್ಪ ಅಂತ ಕರೀತಾರೆ, ಮಾವ ಅಂತ ಕರೀತಾರೆ. ಒಂದೇ ವ್ಯಕ್ತಿಯನ್ನ ಎಷ್ಟು ರೂಪದಲ್ಲಿ ಕಾಣಲಿಕ್ಕೆ ಸಾಧ್ಯವಾಗುತ್ತೆ? ಒಂದು ನೀರನ್ನ ನೀರು ಅಂತ ಕರೀತಾರೆ, ಆಪಹ ಅಂತ ಕರೀತಾರೆ, ಸ್ತ್ರೀ ಭೂಮ್ ನಿವಾರ್ ವಾರಿ ಸಲಿಲಂ ಕಮಲಂ ಜಲಂ ಅಂತ ಹೇಳ್ತಾರೆ. ಹಾಗೆ ದೇವಿಯನ್ನು ಹಾಗೇನೆ ಉಮಾ, ಕಾತ್ಯಾಯಿನಿ, ಗೌರಿ, ಕಾಳಿಹೈ, ಮವತೀಶ್ವರಿ, ಶಿವ, ಭವಾನಿ, ರುದ್ರಾಣಿ, ಸರ್ವಾಣಿ, ಸರ್ವಮಂಗಳ ಅಂತ ಹೇಳಿ ಕರೀತಾರೆ. ಒಂದೇ ಶಕ್ತಿಯನ್ನ ನಾನಾ ರೂಪದಲ್ಲಿ ಭಿನ್ನವಾಗಿ ಕರಿತಾ ಹೋಗ್ತಾರೆ. ಹಾಗಾಗಿ ನಮ್ಮ ಮನಸ್ಸಿನ ಭಾವನೆಗೆ ತಕ್ಕಂತೆ ಭಗವಂತ ತಥಾಸ್ತು ಅಂತ ಹೇಳ್ತಾನೆ. ಹಾಗೆ ನೀವು ದುರ್ಗೆಯಲ್ಲಿ ಬಂದ ಅಮ್ಮ ನನಗಿರುವಂತಹ ನಮ್ಮ ದುಷ್ಟ ಶಕ್ತಿಗಳನ್ನು ನಿವಾರಣೆ ಮಾಡು, ದುಷ್ಟ ಜನರಿಂದ ದೂರ ಮಾಡು, ಯಂತ್ರ ಮಂತ್ರ ತಂತ್ರಗಳನ್ನು ದೂರ ಮಾಡು, ಭೂತ ಪ್ರೇತ ಪಿಶಾಚ ಗ್ರಹ ದೋಷಗಳನ್ನು ನಿವಾರಣೆ ಮಾಡು ಅಂತ ಹೇಳಿ ಬಂದ್ರೆ ಆ ಕಾಳಿ ರೂಪದಲ್ಲಿರ್ತಕ್ಕಂಥ ದುರ್ಗೆ ತಥಾಸ್ತು ಅಂತ ಹೇಳ್ತಾರೆ. ಹಾಗೆ ಬಂದು ಸ್ವಲ್ಪ ಜನ ಬಂದು ಅಮ್ಮ ನನ್ನ ಮಗನಿಗೆ ವಿದ್ಯೆ ಕೊಡು, ಬುದ್ಧಿ ಕೊಡು, ಯಶಸ್ಸು ಕೊಡು, ಶ್ರೇಯಸ್ಸು ಕೊಡು, ಜ್ಞಾನವನ್ನ ಕೊಡು, ಶ್ರೇಯಸ್ಸನ್ನ ಕೊಡು, ವಿದ್ಯಾರ್ಜನೆಯಲ್ಲಿ ಮುಂದೆ ಅವರು ಮೇಧಾಶಕ್ತಿಯನ್ನು ಕೊಡಿದ್ರೆ ಸರಸ್ವತಿ ರೂಪದಲ್ಲಿ ಬಂದು ಆ ದುರ್ಗಿ ತಥಾಸ್ತು ಅಂತ ಹೇಳ್ತಾರೆ. ತುಂಬಾ ಕಷ್ಟದಲ್ಲಿದ್ದೀರಿ, ನೀವೇನೋ ಬೆಳೆಗಳನ್ನ ಬೆಳೀತಾ ಇದ್ದೀರಿ, ಬೆಳೆಗಳು ಕೈಗೆತ್ತಾ ಇಲ್ಲ, ಹಣ ಕೈ ನಿಲ್ತಾ ಇಲ್ಲ, ಮತ್ತೊಂದಿಲ್ಲ, ಏನಿಲ್ಲ ಅಂತ ಹೇಳಿದ್ರೆ ಬಂದು ಮಹಾಲಕ್ಷ್ಮಿ ರೂಪವಾಗಿರ್ತಕ್ಕಂಥ ಆ ದುರ್ಗಿಯಲ್ಲಿ ಬಂದು ನೀವು ಪ್ರಾರ್ಥನೆ ಮಾಡಿದ್ದೆ ಆದ್ರೆ ಅವಳು ಲಕ್ಷ್ಮೀ ರೂಪದಲ್ಲಿ ಬಂದು ನಿಮಗೆ ಸಹಾಯವನ್ನ ಮಾಡ್ತಾಳೆ. ಹಾಗೆ 3 ಶಕ್ತಿ ಪುಂಜವಾಗಿರ್ತಕ್ಕಂಥ ಸಾನ್ನಿಧ್ಯ ಕ್ಷೇತ್ರ ಅಂದ್ರೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ರೂಪದಲ್ಲಿ ಇರ್ತಕ್ಕಂಥ ಈ ಸಾನ್ನಿಧ್ಯ ಕ್ಷೇತ್ರ ಉತ್ತರೋತ್ತರ ಅಭಿವೃದ್ಧಿಯ ಪಥವನ್ನ ಕಾಣಬೇಕಾಗಿದೆ, ಬೆಳಗಬೇಕಾಗಿದೆ, ಬೆಳಗುತ್ತೆ. ಆ ದೃಷ್ಟಿಯಿಂದ ಅದೆಲ್ಲ ಇರ್ತಕ್ಕಂಥದ್ದು ನಿಮ್ಮ ಶ್ರದ್ಧೆ ಮತ್ತು ಭಕ್ತಿಯ ಮೇಲೆ ನಂಬಿಕೆಗಳನ್ನು ಇಟ್ಕೊಳ್ಳಿ, ಧಾರ್ಮಿಕತೆ ಮೇಲೆ ನಂಬಿಕೆ ಇಟ್ಕೊಳ್ಳಿ, ದೇವರಲ್ಲಿ ನಂಬಿಕೆಗಳನ್ನು ಇಟ್ಕೊಳ್ಳಿ, ಮನುಷ್ಯರ ಮೇಲೆ ನಂಬಿಕೆಗಳನ್ನು ಇಟ್ಕೊಳ್ಬೇಡಿ. ಜೀವಮಾನದಲ್ಲಿ ಮನುಷ್ಯರ ಮೇಲೆ ನಂಬಿಕೆ ಇಟ್ಕೊಂಡ್ರೆ ಪ್ರಯೋಜನ ಇಲ್ಲ. ಕಾರಣ ಆದ್ರೂ ಇಷ್ಟ ಕೇಳಿ. ಒಂದು ಹೋಗ್ತಾ ಇರಬೇಕಾದ್ರೆ ನಿಮಗೊಂದು ಪ್ರಾಣಿ ಬಂದ್ರೆ ಇದು ನಮ್ಗೆ ಅಟ್ಯಾಕ್ ಮಾಡುತ್ತೆ ಅಂತ ಹೇಳ್ಬಹುದು, ಕಡಿತೈತೆ ಅಂತ ಹೇಳ್ಬೋದು, ಕಚ್ಚುತ್ತೆ ಅಂತ ಹೇಳ್ಬೋದು. ಹುಲಿ ಬಂದ್ರೆ, ಹಾವು ಬಂದ್ರೆ, ಚಿರತೆ ಬಂದ್ರೆ, ಹಸು ಬಂದ್ರೆ ಯಾವ್ದಾದ್ರು ಹೇಳ್ಬೋದು, ಏನ್ ಬೇಕಾದ್ರೂ ಹೇಳ್ಬೋದು. ಆದ್ರೆ ಮನುಷ್ಯ ಇದ್ರೆ ನಾವು ಏನು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಪಕ್ಕದಲ್ಲಿ ಹಾಕುದ ಮನ್ಸೊಳಗಡೆ ಏನಾಯ್ತು ಅಂತ ಸ್ಟಡಿ ಮಾಡಕ್ಕಾಗಲ್ಲ. ಹೌದಾ? ಪಕ್ಕದಲ್ಲಿ ಮೆಲ್ಲ ಚಾಕು ತಗೊಂಡು ಚುಚ್ಚಿದ್ರೆ ಮುಗಿದ ಗೊತ್ತೇ ಇರೋದಿಲ್ಲ, ನಮ್ಗೇನು ಗೊತ್ತೇ ಇರೋದಿಲ್ಲ. ದೇವ್ರು ಎಲ್ಲಾ ಸೃಷ್ಟಿ ಮಾಡದಂತೆ ಜಗತ್ತಲ್ಲಿ, ದೇವರು ಎಲ್ಲದನ್ನ ಸೃಷ್ಟಿ ಮಾಡದ. ಆದ್ರೆ ಮನುಷ್ಯನ ಗೌಪ್ಯತೆಯನ್ನ ಇಟ್ಟ. ಏನ್ ಗೊತ್ತುಂಟಾ? ಏನ್ ಹೇಳಿ? ಒಂದು ಗೌಪ್ಯತೆ ಇಟ್ಟ. ಎಲ್ಲೂ ಹೇಳ್ಕೊಳ್ತೀರ, ದೇವ್ರ ಹತ್ರ ಹೇಳ್ಕೊಳ್ತೀರ. ನೀವು ಏನಾದ್ರು ಸಣ್ಣ ತಪ್ಪು ಕೆಲಸ ಮಾಡ್ತೀರಾ, ಮನೆಯವ್ರ ಹತ್ರ ಹೇಳ್ಕೊಂಡ್ರೆ ಮರ್ಯಾದೆ ಪ್ರಶ್ನೆ, ಸ್ನೇಹಿತರ ಹತ್ರ ಹೇಳ್ಕೊಂಡ್ರೆ ಎಲ್ರಿಗೂ ಹೇಳ್ಬಿಡ್ತಾರೆ. ಏನ್ ಮಾಡೋದು? ಎಲ್ಲೋ ಒಂದ್ ಕಡೆ ಆತ್ಮವಂಚನೆ ಭಾವ ಕಾಡುತ್ತೆ. ಅಯ್ಯೋ ನಾನು ತಪ್ಪು ಮಾಡ್ಬಿಟ್ಟಿದ್ದೀನಿ, ಅಯ್ಯೋ ನಾನು ತಪ್ಪು ಮಾಡಿದ್ದೀನಿ, ತಪ್ಪು ಮಾಡಿ ಹೌದು ಅಂತ ಒಪ್ಕೊಂಡ್ಬಿಟ್ಟಿದ್ದೀನಿ. ಎಲ್ಲೋ ಒಂದ್ ಕಡೆ ಅವ್ರ ಬಲವಂತಕ್ಕೋ ಮರ್ಯಾದೆಗೆ ಎದುರಿಯೋ ನಾನೇನ್ ಮಾಡಿದ್ರೆ ಹೌದು ಅಂತ ಒಪ್ಕೊಂಡ್ಬಿಟ್ಟಿದ್ದೀನಿ. ಆದ್ರೆ ಆತ್ಮ ಇದೆಯಲ್ಲ ಒಳಗಡೆ, ಅವನ ನೀ ಸುಳ್ಳು ಹೇಳಿದ್ಯಾ ಅದು ಪಶ್ಚಾತ್ತಾಪ ಮನೋಭಾವ. ಅವ್ರಿಗೆ ಏನಾಗ್ತದೆ? ಅವನಿಗೆ ಆತ್ಮಕ್ಕೆ ವಂಚನೆ ಮಾಡ್ಕೊಂಡಿರ್ತಾನೆ. ಅವ್ರು ಎಲ್ಲಿ ಹೇಳ್ಕೊಳ್ತಾರೆ ಗೊತ್ತುಂಟ? ದೇವ್ರ ಹತ್ರ ಬಂದು ಕೈ ಮುಕ್ಕೊಂಡು, ಹೇ ದೇವ್ರೇ, ನಾನು ಎಲ್ಲೋ ಒಂದ್ ಕಡೆ ತಪ್ಪನ್ನ ಮಾಡಿದೀನಿ, ಸತ್ಯ, ನಿನಗೂ ಗೊತ್ತು, ನನಗೂ ಗೊತ್ತು, ಆದ್ರೆ ಜನಕ್ಕೆ ಗೊತ್ತಿಲ್ಲ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಪ್ಪ ಅಂತೇಳಿ ನೀವು ದೇವ್ರ ಹತ್ರ ಮಾತ್ರ ಹೇಳ್ಕೊಳ್ಲಿಕ್ಕೆ ಸಾಧ್ಯ. ಅವ್ರ ಹತ್ರ 100ಕ್ಕೆ 100 ಹೇಳ್ಕೊಳ್ತೀರ ನೀವು. ಆ ಎರಡನೇ ಮಾತು, ಎಲ್ಲೂ ಹೇಳದಲೇ ಇರ್ತಕ್ಕಂಥ ಗುಟ್ಟನ್ನ ನೀವು ದೇವರ ಹತ್ರ ಮಾತ್ರ ಹೇಳ್ಕೊಳ್ತೀರ. ನೀವು ನಂಬಿರುವಂತ ದೇವರ ಹತ್ರ ಹೇಳ್ಕೊಳ್ತೀರಂತೆ. ಅಷ್ಟು ನಿಮಗೆ ನಂಬಿಕೆ ಮತ್ತು ವಿಶ್ವಾಸ ದೇವರ ಮೇಲಿದೆ, ಆದ್ರೆ ಮನುಷ್ಯರ ಮೇಲೆ ಇರೋದಿಲ್ಲ. ಅದನ್ನ ಹೇಳಿದ್ರೆ ನಂಬಿದರೆ ದೇವ್ರನ್ನ ನಂಬಬೇಕು. ನಂಬಿ ಕೆಟ್ಟವರಿಲ್ಲವೋ ಮನುಜ ಅಂತ. ದೇವರನ್ನ ನಂಬಿ ಕೆಟ್ಟವರು ಯಾರು ಇದಾರ? ಇಲ್ಲಿ ಒಬ್ಬರಿದ್ದೀನಿ ಅಂತ ಹೇಳಿ ನೋಡುವ. ದೇವರನ್ನ ನಂಬಿ ನಾನು ಕೆಟ್ಟಿದ್ದೀನಿ ಅಂತ ಹೇಳಿ. ಮನುಷ್ಯರನ್ನ ನಂಬಿ ಕೆಟ್ಟವ್ರಂದ್ರೆ ಎಲ್ಲರೂ ಬೇಕಾ ಕೈ ಎತ್ತೀರಿ. ಆ ಎರಡನೇ ಮಾತಿಲ್ಲ, ಎಲ್ಲರೂ ಕೈ ಎತ್ತದ. ನಾನು ಅವನ ನಂಬಿ ಕೆಟ್ಟೆ, ಇವನ ನಂಬಿ ಕೆಟ್ಟೆ. ದೇವರನ್ನ ನಂಬಿ ಕೆಟ್ಟವರಲ್ಲ. ಪುರಂದರದಾಸ ದೇವರನ್ನ ನಂಬಿ ಕೆಟ್ರ? ಪುರಂದರದಾಸರು, ಕನಕದಾಸರು, ವಿಜಯದಾಸರು, ತುಳಸಿದಾಸರು, ನಚಿಕೇತ, ಸಿರಿಯಾಳ ದೇವರನ್ನ
ವಿಶ್ವಾಸ ಮತ್ತು ನಂಬಿಕೆಯಲ್ಲಿ ಗೆದ್ರು. ದೇವ್ರಿಲ್ಲ ಅಂತಲ್ಲ. ಶಬರಿ ಶ್ರೀರಾಮಚಂದ್ರ ಬರ್ತಾನೆ ಅಂತ ಹೇಳಿಕೊಂಡು ಯಾವುದೋ ಒಂದು ಕಾಡಿನಲ್ಲಿ ಅವನು ಹುಟ್ಟಿದ್ದೆಲ್ಲೋ ಏನೋ ಗೊತ್ತಿಲ್ಲ. ಶಬರಿಗೆ ಹಣ್ಣಣ್ಣಣ್ಣಾಗಿರ್ತಕ್ಕಂತ ಒಂದು ವೃದ್ಧೆ ಶಬರಿ ಅವನ ಬರ್ತಾನೆ ಅಂತ ನಂಬಿಕೆ ಮತ್ತು ವಿಶ್ವಾಸವನ್ನ ಇಟ್ಕೊಂಡಿದ್ಲು. ಅವಳು ನಂಬಿಕೆ ಮತ್ತು ವಿಶ್ವಾಸವನ್ನ ಇಟ್ಕೊಂಡು ಕಾಡಿನಲ್ಲಿ ಕಾಯ್ತಾ ಇದ್ಲಂತ. ಪ್ರತಿದಿನ ಕಾಯ್ತಾ ಇದ್ಲು, ರಾಮ ಬರ್ತಾನೆ, ರಾಮ ಬರ್ತಾನೆ, ರಾಮ ಬರ್ತಾನೆ, ರಾಮ ಬರ್ತಾನೆ ಅಂತ. ಇದು ರಾಮನಿಗೆ ಗೋಚರಿಸಿತ್ತು, ಬಂದೇ ಬರ್ತಾನೆ ಅಂತಕ್ಕಂಥದ್ದು. ಅಹಲ್ಯೆ ಶಾಪಗ್ರಸ್ತಳಾಗಿರ್ತಕ್ಕಂಥ ಅಹಲ್ಯೆ, ಕೇಳಿದ್ರಲ್ಲ ನೀವೆಲ್ಲ ಕಥೆನ. ಬಂಡೆಯಾಗಿರ್ತಕ್ಕಂಥ ಅಹಲ್ಯೆ ಆ ಮಹರ್ಷಿಗೆ ಗೊತ್ತಿತ್ತು ಶ್ರೀರಾಮಚಂದ್ರ ಬರ್ತಾನೆ, ಇದು ವಿಮೋಚನೆ ಆಗುತ್ತೆ ಅಂತ ಹೇಳಿ. ಅಷ್ಟು ನಂಬಿಕೆ ಮತ್ತು ವಿಶ್ವಾಸ ಇತ್ತು. ದ್ರೌಪದಿಗೆ ಗೊತ್ತಿತ್ತು ಯಾರು ಕರೆದ್ರು ಬರೋದಿಲ್ಲ. ಯಾಕೆ? ಪಂಚಪಾಂಡವರು ಅವಮಾನಿತರಾಗಿ ಒಂದು ಕಡೆ ಕುಳಿತಿದ್ದಾರೆ, ಅವರು ಬರ್ಲಿಕ್ಕೆ ಸಾಧ್ಯವಿಲ್ಲ. ದುಶ್ಯಾಸನ ನನ್ನ ಸರಗನ್ನ ಹಿಡಿದು ಎಳಿತಾ ಇದ್ದಾನೆ. ಇನ್ಯಾರಾದ್ರೂ ಕಾಪಾಡಿದ್ರೆ ಯಾರು ಕಾಪಾಡಬೇಕು? ದೇವರು ಮಾತ್ರ ಕಾಪಾಡಬೇಕು. ಹೌದಾ? ನೀವು ಕಡೆಗೆ ಸಾಲ ಕೇಳ್ತೀರಾ, ಎಲ್ಲ ಕಡೆ ಸಾಲ ಕೇಳ್ತೀರಾ, ಅರ್ಜೆಂಟ್ ಬ್ಯಾಂಕಿಗೆ ದುಡ್ಡು ಕಟ್ಟಬೇಕು, ಎಲ್ಲ ಕಡೆ ಕೇಳ್ತೀರಾ. ಎಲ್ಲಿ ಕೇಳಿದ್ರು ಕೈಗೆ ಬರೋದಿಲ್ಲ ಹಣ. ಅವಾಗ ಏನ್ ಮಾಡ್ತೀರಾ? ನೀವು ನಂಬಿರುವಂತ ದೇವರ ದೈವಗಳಿಗೆ ಒಂದು ಕೈ ಮುಗಿದು ಸುಮ್ಮನೆ ಕೂತ್ಕೊಳ್ತೀರ, ಎಲ್ಲ ನಿಮಗೆ ಬಿಟ್ಟದ್ದು ಅಂತೇಳಿ. ಎಲ್ಲಿಯವರೆಗೆ ಇನ್ನೊಬ್ಬರ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟಿರ್ತೀರೋ ಅಲ್ಲಿಯವರೆಗೆ ಅದು ಫಲ ಕೊಡೋದಿಲ್ಲ. ಎಲ್ಲಿಯವರೆಗೆ ದ್ರೌಪದಿ ಸೆರಗನ್ನ ಹಿಡ್ಕೊಂಡು ಕೃಷ್ಣ ಬಾರೋ ಕೃಷ್ಣ ಬಾರೋ ಅಂದಾಗ ಬರ್ಲಿಲ್ಲ. ಯಾವಾಗ ಆ ಸೆರಗನ್ನ ಇಟ್ಕೊಂಡಿದ್ದ ಕೈಯನ್ನ ಬಿಟ್ಟು ಬಿಟ್ಟು ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಅಂತ ಯಾವಾಗ ಅವಳು ಹೇಳ್ತಾಳೋ ಆಗ ಕೃಷ್ಣ ತಥಾಸ್ತು ಅಂತ ಅವಳ ಮೇಲೆ ಕೃಷ್ಣ ಬರ್ತಾನೆ ಅಂತಕ್ಕಂಥ ನಂಬಿಕೆ ಮತ್ತು ವಿಶ್ವಾಸ ಇದ್ದ ಕಾರಣದಿಂದಾಗಿ ಈ ಜನರಿಂದ ಆಗಲ್ಲ ದೇವರಿಂದ ಆಗತ್ತೆ ಅಂತ ನಂಬಿಕೆಯನ್ನ ಇಟ್ಟುಕೊಂಡಾಗ ಆ ಕೃಷ್ಣ ಬಂದು ತಥಾಸ್ತು ಅಂತ ಹೇಳಿದ. ಅದೇ ದ್ರೌಪದಿಗೆ ದುರ್ಯೋಧನ ಕಳಿಸಿದಂತಹ ಒಂದು ದೂರ್ವಾಸ ಮುನಿಗಳನ್ನ ಅವರ ಮನೆಗೆ ಹೋಗಿ ನೀವೆಲ್ಲರೂ ಊಟ ಮಾಡಬೇಕು ಅಂತೇಳಿ ಕೇಳಿದಾಗ ಅವಾಗ ಪರೀಕ್ಷೆ ಮಾಡಿದಂತಹ ಸಂದರ್ಭದಲ್ಲಿ ಎಲ್ಲರೂ ಊಟ ಆಗಿ ಕುಳಿತುಕೊಂಡಿರ್ತಾರೆ. ಇಡೀ ಮಹರ್ಷಿಗಳೆಲ್ಲ ಬಂದಂತಹ ಸಂದರ್ಭದಲ್ಲಿ ಊಟ ಕೊಡಬೇಕು. ದೂರ್ವಾಸರು ಗೊತ್ತಿದೆ, ಬಹಳ ಕೋಪಿಷ್ಠರು, ಕೊಡಬೇಕು. ಮನೆಯಲ್ಲಿ ಅಡಿಗೆ ಇಲ್ಲ, ಸಾಮಾನಿಲ್ಲ, ಅಕ್ಕಿ ಇಲ್ಲ, ಹೇಗೆ ಕೊಡ್ತಾರೆ? ಏನ್ ಮಾಡಬೇಕು ದ್ರೌಪದಿ ಗೊತ್ತಾಗ್ತಾ ಇಲ್ಲ. ಆಗ ಧರ್ಮರಾಜಾದಿಗಳು ಅವ್ರನ್ನ ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ ಅಂತ ಹೇಳಿ ಕಳಿಸ್ತಾನೆ. ಆ ನಂತರ ಯಾರು ದ್ರೌಪದಿ ನೋಡ್ತಾಳೆ, ಏನಿಲ್ಲ ಏನಿಲ್ಲ. ಅವಾಗ ಯಾರು ನಮ್ಮನ್ನ ಕಾಪಾಡೋದಿಲ್ಲ, ನಾನು ನಂಬಿರುವಂತ ಕೃಷ್ಣ ಒಬ್ಬನೇ ನಮ್ಮನ್ನ ಕಾಪಾಡಲಿಕ್ಕೆ ಸಾಧ್ಯ ಅಂತ ನಂಬಿಕೆ ಮತ್ತು ವಿಶ್ವಾಸಗಳನ್ನ ಇಟ್ಕೊಂಡು ಕೃಷ್ಣನನ್ನ ಪ್ರಾರ್ಥಿಸ್ತಾಳೆ ದ್ರೌಪದಿ. ಕೃಷ್ಣ ಬರ್ತಾನೆ, ಬಂದು ಅವನು ನನಗೇನು ಊಟ ಇಟ್ಟಿದ್ಯಾ ಕೊಡು ಅಂತೇಳಿ. ಅವನು ಏನೋ ಕೃಷ್ಣ, ನಾನೇ ಕಷ್ಟದಲ್ಲಿದ್ದೀನಿ, ನೀನು ಈಗ ನನ್ನನ್ನು ಈಗ ತಮಾಷೆ ಮಾಡ್ತಾ ಇದ್ದೀಯಲ್ಲ ನೀನು, ಹಾಗೆ ಎಂಥದ್ದು ನಿನ್ನ ಕತೆ ಅಂತ ಹೇಳಿ. ಆಗ ಇಲ್ಲ, ನನ್ನ ಊಟ ಬೇಕೇ ಬೇಕು, ತಗೊಂಡ್ ಬಾ ಅಂತೇಳಿ. ಎಲ್ಲಿಂದ ತರದು? ತೊಳೆದ ಪಾತ್ರೆ ಅಷ್ಟೇ ಇದ್ದಾವೆ ನೋಡಲ್ಲಿ, ಇನ್ನು ನಾಳೆ ಭಿಕ್ಷೆ ಮಾಡಿಯೇ ಆಗಬೇಕು ಊಟ, ಇಲ್ಲ ನನ್ನ ಹತ್ರ ಏನೂ ಇಲ್ಲ ಅಂತ ಹೇಳಿ. ಆದರೂ ಕೃಷ್ಣ ಏನ್ ಮಾಡಿದ ಗೊತ್ತಾ? ತಗೊಂಡ್ ಬಾ ಅದೇ ಪಾತ್ರೆನ, ತಕೊಂಡು ಬಾ, ನೋಡು ಎಂತ ಇದೆ ಅಂತ. ಆ ತೊಳಿಬೇಕಾದ್ರೆ ಕೆಲವೊಮ್ಮೆ ಏನಾಗುತ್ತೆ, ಒಂದು ಕಾಳು, ಅನ್ನದ ಕಾಳು ಅಂಟೋಗಿರುತ್ತೆ, ಹಂಗೆ ಒಂದು ಕಾಳು ಒಂದು ಅಂಟ್ಕೊಂಡಿತ್ತಂತೆ. ನೋಡಾಗ ಅಲ್ಲಿ ಇದೆಯಲ್ಲ, ಅದೇ ಸಾಕು ನನಗೆ, ಅದನ್ನ ತಗೊಂಡ್ಬಿಟ್ಟು ಕೃಷ್ಣಾರ್ಪಣ ಮಸ್ತು ಅಂತೇಳಿ ಬಾಯಿಗೆ ಹಾಕೊಂಡೆ. ಎಲ್ಲರೂ ಸುಖವಾಗಿರಲಿ, ಎಲ್ಲರಿಗೂ ಹೊಟ್ಟೆ ತುಂಬ ಹೋಗ್ಲಿ ಅಂತೇಳಿ ಒಂದು ಸಮರ್ಪಣಾ ಮನೋಭಾವದಿಂದ ಅದನ್ನು ಸ್ವೀಕಾರ ಮಾಡಿದ. ಅಲ್ಲಿ ಯಾವ್ಯಾವ ದೂರ್ವಾಸ ಮುನಿಗಳು ಬಂದಂತ ಶಿಷ್ಯವರೆಗೂ ಎಲ್ರಿಗೂ ಹೊಟ್ಟೆ ತುಂಬಿರ್ತಂತೆ. ಹೊಟ್ಟೆ ತುಂಬಿ ಯಾವ ಊಟನೂ ಬೇಡ, ಏನಪ್ಪ ಮಾಡೋದು ಈಗ, ಹೆಂಗ್ ಹೋಗೋದು, ಮರ್ಯಾದೆ ಪ್ರಶ್ನೆ. ಹೊಟ್ಟೆ ತುಂಬ ಹೋಗಿದೆ, ಹೇಗೆ ಊಟ ಮಾಡೋದು ಅಂತ ಹೇಳಿ. ಯಾಕೆ ಅಂತೇಳಿ ದೇವರ ಮೇಲೆ ನಂಬಿಕೆ ಮತ್ತು ವಿಶ್ವಾಸ. ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ಇಲ್ಲಿ ಉದಯಿಸಿರ್ತಕ್ಕಂಥ ಸಾನ್ನಿಧ್ಯ ಕ್ಷೇತ್ರದಲ್ಲಿ ನೀವೆಲ್ಲರೂ ನಂಬಿಕೆ ಮತ್ತು ವಿಶ್ವಾಸಗಳನ್ನ ದೃಢವಾಗಿ ಇಟ್ಕೊಳ್ಬೇಕು ಅನ್ನೋ ಕಾರಣದಿಂದ ಹೇಳ್ತಾ ಇದ್ದೇನೆ. ಕೇವಲ ಅಪನಂಬಿಕೆಗಳಲ್ಲ, ಅದು ಅಪನಂಬಿಕೆಗಳಲ್ಲ. ಇದು ಯಾವುದು ಅಪನಂಬಿಕೆಗಳಿಲ್ಲ ಪ್ರಕೃತಿಯಲ್ಲಿ.
ಪ್ರಕೃತಿಯಲ್ಲಿ ಎಲ್ಲವೂ ಅಗೋಚರವಾಗಿರ್ತಕ್ಕಂಥ ಶಕ್ತಿ ಅಡಕವಾಗಿರ್ತೈತಂತೆ. ಹಾಗೆ ಈ ನಂಬಿಕೆ ಮತ್ತು ವಿಶ್ವಾಸಗಳನ್ನು ಇಟ್ಟುಕೊಂಡು ನೀವಿಷ್ಟೂ ಜನ ಏನು ಸೇರಿದಿರಲ್ಲ, ಇನ್ನು ಈ ಕ್ಷೇತ್ರ ಇನ್ನು ಚೆನ್ನಾಗಿ ಬೆಳಗುತ್ತೆ. ಎಲ್ಲರೂ ಸಹ ಬಂದು ನಿಮ್ಮ ನಿಮ್ಮ ಪ್ರಾರ್ಥನೆಗಳನ್ನ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಕಾಳಿ ಸ್ವರೂಪಳಾಗಿರ್ತಕ್ಕಂಥ ಅವಳ ಸಾನ್ನಿಧ್ಯ ಕ್ಷೇತ್ರದಲ್ಲಿ ಪ್ರತಿ ಶುಕ್ರವಾರ ಬಂದುಕೊಂಡು ಕೇಪಳ ಹೂ ಇದೆಯಲ್ಲ, ಅದು ಕೆಂಪುದು ಗುಡ್ಡಗಾಡದಲ್ಲಿ ಬೆಳೀತೈತಲ್ಲ, ಆ ಕೆಂಪು ಹೂವನ್ನ, ಕೇಪಳ ಹೂವನ್ನ ತಂದು ಒಂದು ತಾಯಿಗೆ ಒಂದು ತುಪ್ಪದ ದೀಪವನ್ನ ಹಚ್ಚುವಂತ ಪ್ರಾರ್ಥನೆಯನ್ನ ಮಾಡಿಕೊಳ್ಳಿ. ನೀವು ಪ್ರತಿ ಶುಕ್ರವಾರ ತಾಯಿಗೆ ಒಂದು ನೈವೇದ್ಯ ಮಾಡಿಸಿ, ಒಂದು ಮೊಸರನ್ನ ನೈವೇದ್ಯ ಮಾಡಿಸಿ, ಬೆಲ್ಲದನ್ನ ನೈವೇದ್ಯ ಮಾಡಿ, ವಿಶೇಷವಾಗಿರ್ತಕ್ಕಂಥ ಮಂಗಳವಾರ ಮತ್ತು ಶುಕ್ರವಾರ ಅದು ಮಾಡಿ. ನವರಾತ್ರಿಯಲ್ಲಿ ವಿಶೇಷವಾಗಿರ್ತಕ್ಕಂಥ 9 ದಿನವೂ ಮನೆಗೆ ಒಬ್ಬರೊಬ್ಬರಂತೆ, ಒಂದೊಂದು ಕುಟುಂಬದವರು ಒಂದೊಂದರಂತೆ ಬಂದು ಇಲ್ಲಿ ಪೂಜೆ ಮಾಡಿಸುವಂತ ಕೆಲಸಗಳನ್ನು ಆಗಬೇಕು. ಇಡೀ ಕುಟುಂಬದ ಮಕ್ಕಳನ್ನ ಕರ್ಕೊಂಡು ಬರಬೇಕು. ಆ ದಿನ ಬೆಳಗ್ಗೆ ಒಂದು ಭಜನೆ, ಸಂಜೆ ಒಂದು ಭಜನೆ, ಸಾಧ್ಯವಾದರೆ ದೇವಿ ಪುರಾಣಗಳನ್ನ, ದೇವಿ ಪುರಾಣ ಅಂತ ಹೇಳಿ ಬರ್ತೈತೆ, ತುಂಬ ಇದೆ. ದೇವಿ ಭಾಗವತ ಇದೆ, ದೇವಿ ಪುರಾಣ ಇದೆ, ನಿಜಗುಣ ಶಿವಯೋಗಿಗಳು ಬರೆದಿರ್ತಕ್ಕಂಥ ದೇವಿ ಪಾರಾಯಣ ಅಂತ ಇದೆ, ಅದು ಬಗಳಾಮುಖಿ ಅಂತ ಹೇಳಿ ಆ ಪುಸ್ತಕ ಇದೆ. ದೇವಿ ಪುರಾಣ, ದೇವಿ ಮಹಾತ್ಮೆ, ಇದನ್ನ ಕಥೆಯನ್ನು ಬೋಧಿಸುವಂತಹದ್ದು ಮಾಡಿ. ಯಾವಾಗ ಆ ಸಾನ್ನಿಧ್ಯ ಕ್ಷೇತ್ರದಲ್ಲಿ ಆ ಶಕ್ತಿಯ ಕಥೆಯನ್ನು ಹೇಳ್ತಾ ಇರ್ತೈತೋ, ಯಾವ ಸಾನ್ನಿಧ್ಯ ಕ್ಷೇತ್ರದಲ್ಲಿ ಶಂಖನಾದ, ಜಾಕ್ಟಾನಾದ, ಭೈರಿನಾದ ಇವೆಲ್ಲ ಮತ್ತು ಮಂತ್ರನಾದಗಳು ಕೇಳ್ತಾ ಇರ್ತೈತೋ ಅಷ್ಟೂ ಕ್ಷೇತ್ರಗಳು ಸಹ ಪರಿಶುದ್ಧವಾಗಿ ಹೋಗ್ತೈತೆ. ಅದು ತರಂಗದ ಅಲೆಗಳ ಮುಖಾಂತರ ಯಾವುದೇ ದುಷ್ಟಶಕ್ತಿ ಇದ್ರೂ ದಮನ ಆಗುತ್ತೆ, ಶಿಷ್ಟ ಶಕ್ತಿಗಳು ಪ್ರಾಪ್ತಿ ಆಗ್ತೈತೆ, ಎಲ್ಲ ಸಿದ್ಧಿಗಳು ಪ್ರಾಪ್ತಿ ಆಗತ್ತಂತೆ. ಅದರಿಂದ ನೀವೆಲ್ಲರೂ ನವರಾತ್ರಿಗಳಲ್ಲಿ ವಿಶೇಷ ಪೂಜೆಯನ್ನು ಮಾಡಿಸುವಂತ ನಿಟ್ಟಿನಲ್ಲಿ ದಿನಕ್ಕೆ ಒಬ್ಬರೊಬ್ಬರಾಗಿ ಒಂದೊಂದು ಕುಟುಂಬದಾಗಿ, ತುಂಬಾ ಜನ ಕುಟುಂಬದವರು, ತಳವಾರು ಮನೆತನದವರು ತುಂಬಾ ಜನ ಇದ್ದೀರಿ ಅಂತ ಇಲ್ಲಿ ತಿಳ್ಕೊಂಡಿದ್ದೇನೆ. ಎಲ್ಲ ಮನೆತನದವರು ನೀವೆಲ್ಲರೂ ಸೇರಿಕೊಂಡು ಒಗ್ಗಟ್ಟಾಗಿದ್ದುಕೊಂಡು ಒಂದು ಹಸಿರು ಚಪ್ಪರವನ್ನು ಹಾಕಿಸಿ ನಿಮ್ಮ ಕೈಯಲ್ಲಿ ಆದಷ್ಟು ಜನರಿಗೆ ಒಂದು ಅನ್ನದಾನ ಏನಾಗುತ್ತೆ, ಒಂದು ಅನ್ನದಾನ ಮಾಡುವಂತ ಇದಾಗಬೇಕು. ಆ ನವರಾತ್ರಿ ದಿನಗಳಲ್ಲಿ ವಿಶೇಷವಾಗಿ ವಿಜಯದಶಮಿ ದಿವಸ ಒಂದು ದುರ್ಗಾ ಹೋಮವನ್ನ ಮಾಡ್ತಕ್ಕಂಥದ್ದು, ಸಾಧ್ಯವಾದರೂ ಚಂಡಿಕಾ ಯಾಗವನ್ನ ಮಾಡ್ತಕ್ಕಂಥದ್ದು, ಇವೆಲ್ಲ ಈ ಸಾನ್ನಿಧ್ಯ ಕ್ಷೇತ್ರದಲ್ಲಿ ಆಯ್ತಾ ಬಂದ್ರೆ ಮುಂದಿನ ದಿನಗಳಲ್ಲಿ ಈ ಏನೇನು ಮಾಡಿಸಿದ್ರಲ್ಲ ಇದೆಲ್ಲ ಹೋಗಿ ದೊಡ್ಡ ದೇವಾಲಯ ಆಗುವಂತ ಒಂದು ಎಲ್ಲ ಸಾನ್ನಿಧ್ಯ ಕ್ಷೇತ್ರದ ಶಕ್ತಿಯಲ್ಲಿ ಆವಿರ್ಭಾವ ಆಗಿದೆ ಅಂತೇಳಿ ನಾವಾದರೂ ವ್ಯಕ್ತಪಡಿಸಿಕೊಂಡು ನೀವೆಲ್ಲರೂ ಸೇರಿಕೊಂಡು ಬಹಳ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದೀರಿ. ದೇವಸ್ಥಾನದ ಪುನರುತ್ಥಾನವನ್ನು ಮಾಡಿದ್ದೀರಿ, ಬಹಳ ಚೆನ್ನಾಗಿ ಮಾಡಿದ್ದೀರಿ. ಇದೇ ತರ ಒಗ್ಗಟ್ಟಾಗಿದ್ದುಕೊಂಡು ಮುಂದಿನ ದಿನಗಳಲ್ಲಿ ಇನ್ನು ಈ ಸಾನ್ನಿಧ್ಯ ಕ್ಷೇತ್ರ ಚೆನ್ನಾಗಿ ಬೆಳಗಿಸ್ತೀರಾ. ಆ ದುರ್ಗಾ ಮಾತೆಯ ಪೂರ್ಣಾನುಗ್ರಹ ನಿಮಗೆ ಮತ್ತು ನಿಮ್ಮ ಕುಟುಂಬದ ಮತ್ತು ನಿಮ್ಮ ಮಕ್ಕಳ ಮೇಲೆ ಸದಾ ಇರುತ್ತೆ ಅಂತೇಳಿ ಆಶಯವನ್ನು ವ್ಯಕ್ತಪಡಿಸ್ಕೊಂಡು ಆ ಭಗವತಿ ನಮ್ಗೆಲ್ರಿಗೂ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತೇಳಿ ತುಂಬ ಹೃದಯದಿಂದ ಹಾರೈಸ್ತೇನೆ. ಧಾರ್ಮಿಕ ಸಭೆಯಲ್ಲಿ ನಮಗೆ ಆಶ್ವಾಸನೆ ನೀಡಿದ ಪೂಜ್ಯ ಸ್ವಾಮೀಜಿ ಪಾದಗಳಿಗೆ ನಮಿಸುತ್ತಾ, ವೇದಿಕೆಯಲ್ಲಿರುವ ಗಣ್ಯ ಮುಖ್ಯ ಅತಿಥಿಗಳೇ ಹಾಗೆಯೂ ಇಲ್ಲಿ ಸೇರಿರುವ ಭಗವದ್ಗೀತರು, ನಾವು ಇಂದು ಸುಮಾರು 700 ವರ್ಷಗಳ ಹಿಂದೆ ಪೂಜಿಸುತ್ತಿದ್ದ ಮತ್ತು ಭಕ್ತರ ಇಷ್ಟಗಳನ್ನು ನೆರವೇರಿಸುತ್ತಿದ್ದ ಕ್ಷೇತ್ರವನ್ನು ಜೀರ್ಣೋದ್ಧಾರ ಮಾಡಿ ಪ್ರತಿಷ್ಠಾ ಬ್ರಹ್ಮಕಳ ಅಭಿಷೇಕ ಮಾಡಿ ಶ್ರೀದೇವಿ ದುರ್ಗಾದೇವಿ ಅಮ್ಮನವರ ಪ್ರೀತಿಗೆ ಪಾತ್ರರಾಗಿದ್ದೇವೆ. ಮುಂದೆಯೂ ಕ್ಷೇತ್ರಕ್ಕೆ ನಂಬಿ ಬರುವ ಭಕ್ತರ ಕಷ್ಟಗಳನ್ನು ನಿವಾರಿಸಿ ನಾವು ಹಿರಿಯರಿಂದ ಈ ಕ್ಷೇತ್ರ ಬಗ್ಗೆ ತಿಳಿದುಕೊಂಡಿದ್ದೇವೆ. ಅವೆಲ್ಲವೂ ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದಲ್ಲಿ ನೆರವೇರಲಿ ಎಂದು ಕ್ಷೇತ್ರದ ಶ್ರೀ ದುರ್ಗಾದೇವಿ ಅಮ್ಮನವರಲ್ಲಿ ಪ್ರಾರ್ಥಿಸುತ್ತಾ ನಮ್ಮ ಗ್ರಾಮವು ಕೂಡ ಅಭಿವೃದ್ಧಿ ಹೊಂದಲಿ ಎಂದು ಹೇಳುತ್ತಾ ಶ್ರೀ ಕ್ಷೇತ್ರ ಅಮ್ಮನವರಲ್ಲಿ ಪ್ರಾರ್ಥಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ದುರ್ಗಾದೇವಿ. ನಾರಾಯಣಿ ನಮೋಸ್ತುತೆ. ಇಂದು ಈ ಸ್ಥಳ ಸಾನ್ನಿಧ್ಯದಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟು ನಂಬಿ ಬರುವ ಭಕ್ತರ ಪಾಲಿಗೆ ಮಾತೃ ಸ್ವರೂಪಿಣಿಯಂತೆ ಕಾಯುವ ಆ ತಾಯಿ ಮದಿಮಾಳುಮುಖ ಶ್ರೀ ದುರ್ಗಾದೇವಿಯ ಪಾದಾರವಿಂದಕ್ಕೆ ಶಿರಸ ನಮಿಸುತ್ತಾ ಗ್ರಾಮ ದೈವ ದೇವರುಗಳು ಹಾಗೂ ಸೀಮಾಧಿಪತಿ ಅಡೂರು ಮಹಾಲಿಂಗೇಶ್ವರನನ್ನು ಮನಸ ಸ್ಮರಿಸಿಕೊಳ್ಳುತ್ತಾ ಪೂಜ್ಯ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ಎರಗುತ್ತಾ ಇಂದು ಊರ ಹಾಗೂ ಪರ ಊರ ಎಲ್ಲ ಭಕ್ತಾಭಿಮಾನಿಗಳ ಮನದಾಸೆಯಂತೆ ಮದಿಮಾಳುಮುಖ ಶ್ರೀ ದುರ್ಗಾ ಮಾತೆಯ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ ಪರ್ವಕಾಲ
ಇಂದಿನ ಶುಭ ಸಂದರ್ಭದಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮದ ಕೊನೆಯ ಘಟ್ಟ ಅಭಿನಂದನಾ ಮಾತುಗಳೊಂದಿಗೆ ನಾನು ನಿಮ್ಮ ಮುಂದೆ. ಇಂದಿನ ಈ ಪುಣ್ಯ ಕಾರ್ಯಕ್ರಮಕ್ಕೆ ಎಲ್ಲಾ ಭಕ್ತ ಬಾಂಧವರ ಆಹ್ವಾನದ ಮೇರೆಗೆ ಆಗಮಿಸಿ ತಮ್ಮೆಲ್ಲರನ್ನೂ ಹರಿಸಿ ಆಶೀರ್ವಚನ ನೀಡಿರುವ ಶ್ರೀ 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 ಧರ್ಮಪಾಲನಾಥ ಸ್ವಾಮೀಜಿಯವರು, ಆದಿಚುಂಚನಗಿರಿ ಶಾಖಾ ಮಠ, ಮಂಗಳೂರು, ನಮ್ಮೆಲ್ಲರ ಪರವಾಗಿ ಅವರಿಗೆ ಭಕ್ತಿಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತಿಗೂ ನಮ್ಮೆಲ್ಲರ ಪರವಾಗಿ ಹೃದಯಸ್ಪರ್ಶಿ ಅಭಿನಂದನೆಗಳು. ಯಶಸ್ಸಿಗಾಗಿ ನಮ್ಮೊಂದಿಗೆ ಕೈ ಜೋಡಿಸಿ ಹಗಲಿರುಳು ತಮ್ಮ ಸೇವೆಯನ್ನು ಮನಪೂರ್ವಕವಾಗಿ ಅರ್ಪಿಸಿಕೊಂಡಿರುವಂತಹ ನಮ್ಮ ಊರಿನ ಹಲವಾರು ಸಂಘ ಸಂಸ್ಥೆಗಳು, ಈ ಎಲ್ಲಾ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರುಗಳಿಗೂ ಭಕ್ತಿಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಇಂದಿನ ಕಾರ್ಯಕ್ರಮದಲ್ಲಿ ಅನ್ನ ಪ್ರಸಾದವನ್ನು ರುಚಿಯಾಗಿ ತಯಾರಿಸಿಕೊಟ್ಟಿರುವಂತಹ ಬಾಣಸಿಗರಾದಿಯಾಗಿ ಸಹಕರಿಸಿದ ಎಲ್ಲರಿಗೂ ಭಕ್ತಿಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಈ ಸುಂದರ ಕಾರ್ಯಕ್ರಮದ ಯಶಸ್ಸಿನ ಹಿಂದೆ ಶ್ರಮಿಸಿರುವಂತಹ ಹಲವಾರು ಸದಸ್ಯರಿಗಳಿಗೂ ಭಕ್ತಿಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಈ ಭವ್ಯ ಕಾರ್ಯಕ್ರಮದ ಯಶಸ್ಸಿಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿರುವಂತಹ ಎಲ್ಲಾ ಭಕ್ತ ಬಾಂಧವರಿಗೂ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದಿಸುತ್ತಾ ಸರ್ವೇ ಜನಃ ಸುಖಿನೋ ಭವಂತು. ತಮ್ಮೆಲ್ಲರಿಗೂ ಕೂಡ